ಹುಡುಗರು ಮಾಡಿದ್ರೆ ಅವ್ರದ್ದು ಜವಾಬ್ದಾರಿ, ಬಟ್ ಹುಡುಗಿರ್ ಮಾಡಿದ್ರೆ ಅದು ಆದರ ಅನ್ನೋ ತರ ಟ್ರೀಟ್ ಮಾಡ್ತಾರೆ ಜನ. ಇಂಡಸ್ಟ್ರಿ ಯಾವ ತರ ಇದೆ ಅಂದ್ರೆ ಒಂದು ಕಡೆ ಟೈಪ್ ಕಾಸ್ಟ್ ಆಗೋದ್ರೆ ಅದೇ ತರದ ಪಾತ್ರಗಳು ಸಿಗೋದು ಜಾಸ್ತಿ. ನಾನ್ ಸೀರಿಯಲ್ ನನ್ಗೆ ಇಲ್ಲಿ ತನಕ ಬಂದಿರೋ ಆಫರ್ಸ್ ಎಲ್ಲವೂ ಕೂಡ ಯಾವ್ದೋ ಒಂದು ಮನೆ ಕೆಲ್ಸದ ಕ್ಯಾರೆಕ್ಟರ್ ಇರುತ್ತೆ, ಅಥವಾ ಯಾವ್ದೋ ಒಂದು ನರ್ಸ್ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲ ಕಾಮಿಡಿಗೆ ಸಂಬಂಧಪಟ್ಟ ಕ್ಯಾರೆಕ್ಟರೇ ಇರುತ್ತೆ. ಬಿಟ್ರೆ ನನ್ಗೆ ಯಾವ್ದೋ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ತರದ್ದು ಬಂದಿಲ್ಲ. ಇವ್ರಿಗೆಲ್ಲ ಅದ್ ಹೆಂಗೆ ಇಷ್ಟ ಬೇಗ ಕಾರು ಮನೆ ಎಲ್ಲ ಬಂದ್ಬಿಡುತ್ತೋ, ಇವರೆಲ್ಲ ಸರಿಯಾದ ದಾರಿಯಲ್ಲಿ ದುಡಿಯಲ್ಲ ಅನ್ನೋ ಅರ್ಥದಲ್ಲಿ ಕಾಮೆಂಟ್ ಹಾಕಿದ್ರು. ಇದೇ ಕಾರು ನಮ್ ಗಿಲ್ಲಿ ಒಂದ್ಸರಿ ಹಾಕಿದ್ದ. ಅಂದ್ರೆ ಗಿಲ್ಲಿ ಅಂತಾನೆ ಅಲ್ಲ, ನಮ್ ಹುಡುಗರು ಅವ್ರೇನೋ ಸಾಧನೆ ಮಾಡಿ, ಅವ್ರೇನೋ ಅಚೀವ್ ಮಾಡಿ, ಅವ್ರು ರೆಕಗ್ನೈಸ್ ಆಗಿ ಅವ್ರ ಕಾರ್ ತಗೊಂಡ್ರೆ ಅಥವಾ ಅವ್ರ ಮನೆ ಕಟ್ಟಿದ್ರೆ ಬಡವ್ರ ಮಕ್ಳು ಬೆಳಿಬೇಕಯ್ಯ ಅಂತ ಅನ್ಬಿಟ್ಟು ಕಾಮೆಂಟ್ ಹಾಕ್ತಾರೆ. ನಮ್ಮ ಬದುಕು ನಡೆಯುವ ರೀತಿಯೇ ಹೀಗೆ, ಸಾವಿರಾರು ಯೋಜನೆ ಹಾಕಿ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿರೋ ಹೆಮ್ಮರಗಳಾಗ್ಬಿಡ್ತೀವಿ. ಆದ್ರೆ ಕುರಿ ಕಾಯುವ ಕೆಲಸದವನೇ ಅವನಿಗೆ ಕೆಲಸ ಇಲ್ಲ ಅಂತಂದ್ರೆ ಅವ್ನು ಇರಲಾರ ಒಂದ್ ನಿಮಿಷ. ಸೊ ಲೋಕ ಕಾಯೋ ದೇವ್ರ ಸುಮ್ಮನೆ ಇರುವನೆ, ತಲೆ ಕೆಳಗಾಗಿಸಿ ಬಿಡುವ ನೀನೆಲ್ಲ ಯೋಜನೆ ಅಂತ ಅನ್ಬಿಟ್ಟು. ಈ ನಡುವೆ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಇನ್ಫ್ಲೂಯೆನ್ಸರ್ಸ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಇಲ್ವಾ ಅಂತ ಮಾತುಕತೆ ಸಿಕ್ಕಾಪಟ್ಟೆ ನಡೀತಾ ಇದೆಯಲ್ವಪ್ಪ. ಸೊ ಇವತ್ತು ಸಂಜೆ ಶೋನಲ್ಲಿ ಈ ಮಾತುಕತೆಗೆ ಅಟ್ಲೀಸ್ಟ್ ಒಂದು ಸಣ್ಣ ಕನ್ಕ್ಲೂಷನ್ ಕೊಡೋಣವಾ? ಕೇಳ್ತಾ ಇದ್ರೆ ರೇಡಿಯೋ ಸಿರಿ ರೈಟ್ 1.1. ನಾನು ನಿಮ್ಮ RJ ಪಲ್ಲವಿ. ಇದು ಸಂಜೆ ಶೋ. ಅಂಡ್ ಇವತ್ತು ಆಫ್ ಕೋರ್ಸ್ ಇವ್ರನ್ನ ಕಾಂಟೆಂಟ್ ಕ್ರಿಯೇಟರ್ ಅಂತ ಕರಿಬೇಕಾ, ಇನ್ಫ್ಲೂಯೆನ್ಸರ್ ಅಂತ ಕರಿಬೇಕಾ, ಈ ಪ್ರಶ್ನೆಗೆ ಉತ್ತರ ಡೈರೆಕ್ಟ್ ಆಗಿ ಅವ್ರಿಗೆ ಕೇಳ್ಬಿಡೋಣ. ಯಾಕಂದ್ರೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಚಿಕ್ಕ ಪರದೆಯಿಂದ ಡೈರೆಕ್ಟ್ ಆಗಿ ನಮ್ಮ ಸ್ಟುಡಿಯೋಗೆ ಬಂದಿರೋ ವಾಣಿ ಗೌಡ ಅವರಿದ್ದಾರೆ. ನಮಸ್ಕಾರ. ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ನಮಸ್ಕಾರ. ಓಕೆ, ಕಾಮಿಡಿ ಕಿಲಾಡಿಗಳಲ್ಲಿ ನೋಡೋ ವಾಣಿ ಅವರನ್ನ ಈಗ ಇಲ್ಲಿ ನನ್ನ ಸ್ಟುಡಿಯೋನಲ್ಲಿ ಕೂತು ಕಾಮನ್ ಪಲ್ಲವಿ ನೋಡ್ತಿರೋ ವಾಣಿ, ದೇರ್ ಸೋ ಮಚ್ ಡಿಫರೆನ್ಸ್. ಹೌದು ಅಲ್ವಾ? ಸೊ ಈ ಪ್ರಶ್ನೆ ನಾನು ಕೇಳಲೇಬೇಕು. ಯೂಟ್ಯೂಬ್ ಅಲ್ಲಿ ನಿಮ್ಮ ಹೆಸರು ಬಾಯ್ ಬಡ್ಕೆ, ಅವ್ರ ಅದ ನಿಮ್ಮ ಹೆಸರಲ್ಲ, ಚಾನೆಲ್ ಹೆಸರು ಬಾಯ್ ಬಡ್ಕೆ ಅಂತ ಇಟ್ಟಿದ್ದೀರಾ. ಯಾಕೆ? ಆಫ್ ಆಲ್ ದ ನೇಮ್ಸ್ ದಟ್ ಯು ಕುಡ್ ಥಿಂಕ್ ಆಫ್, ಈ ಒಂದು ಹೆಸರು ಯಾಕೆ? ನಮ್ದೇ ಆದಂತ ನಮ್ಮ ಮಾತೃಭಾಷೆನಲ್ಲಿ ಏನಾದ್ರೂ ಮಾಡೋವಾಗ ಆ ಎನರ್ಜಿ ಎಲ್ಲ ಸಿಗುತ್ತೆ. ನಾನು ಇದಕ್ ಮುಂಚೆ ನಾನು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಇಷ್ಟೊಂದು ಆರಾಮಾಗಿ ಮಾತಾಡೋದು ಅಥವಾ ನಮ್ದು ಏನೋ ಒಂದು ಕಾಂಟೆಂಟ್ ಮಾಡ್ಲಿ ಅಥವಾ ಏನಾದ್ರೂ ಮಾಡ್ಲಿ ಐಡಿಯಾಸ್ ಇಲ್ಲಿ ಇರುತ್ತೆ. ಬಟ್ ಇಲ್ಲಿಂದ ಫ್ಲೋ ಆಗ್ಬೇಕಾದ್ರೆ ಇಂಗ್ಲಿಷ್ ಫ್ಲೂಯೆನ್ಸಿಯಿಂದನೋ ಅಥವಾ ಯಾವ್ದ್ರಿಂದನೋ ಅಷ್ಟು ಸ್ಪೀಡ್ ಆಗೋ ಅಥವಾ ಅಷ್ಟು ಫ್ಲೂಯೆಂಟ್ ಆಗೋ ಕನ್ವೆ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಆರ್ಟಿಸ್ಟ್ ಆದ್ಮೇಲೆ ನನ್ಗೊಂದ್ ಎನರ್ಜಿ ಏನ್ ಬಂತು ಅಂತ ಅಂದ್ರೆ, ಇದು ನಮ್ಮ ಮಾತೃಭಾಷೆ ಗುರು, ಏನ್ ಬೇಕಾದ್ರೂ ಮಾತಾಡ್ಬೋದು. ಆ ಒಂದ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಆವಾಗ ಸ್ಟೇಜ್ ಮೇಲೆ ಅದು ಮೌತ್ ಇಂದ ಬಂದಿದ್ ಪವರ್. ಅದನ್ನ ನೋಡ್ದವ್ರು ನಮ್ಮ ಮನೆಯಲ್ಲೂ ತುಂಬಾ ಜನ ಅಯ್ಯೋ ಬಾಯ್ ಬಡ್ಕಿ ನೀನು ಅಂತ ಎಲ್ಲ ಅಂತ ಇದ್ರು. ಹಾಗೆ ನಮ್ ಡೈರೆಕ್ಟರ್ ಒಬ್ರು ನೋಡಿ ದಿಸ್ ನೇಮ್ ಸೂಟ್ಸ್ ಅಂತ ಅನ್ಬಿಟ್ಟು ಬಾಯ್ ಬಡ್ಕಿ ಅಂತಾನೆ ಯೂಟ್ಯೂಬ್ ಚಾನಲ್ಗೆ ನೇಮ್ ಮಾಡಿದ್ರು. ಫ್ಯಾಂಟಾಸ್ಟಿಕ್. ಬಟ್ ಆದ್ರೆ ನಾನು ಇದ್ರಲ್ಲಷ್ಟೇ ಬಾಯ್ ಬಡ್ಕಿ ಅಷ್ಟೇ, ಆನ್ ಸ್ಟೇಜ್ ಬಾಯ್ ಬಡ್ಕಿ, ಆಫ್ ಸ್ಟೇಜ್ ಅಲ್ಲಿ ನಾನು ಮಾತಾಡಲ್ಲ. ರೇಡಿಯೋ ಸಿಟಿನಲ್ಲಿ ಮಾತ್ರ ಬಾಯ್ ಬಡ್ಕಿಯ ಇನ್ನೊಂದು ರೂಪವನ್ನ ನಾವು ನೋಡ್ತಾ ಇದೀವಿ. ಈಗ ಯಾರಿಗಾದ್ರೂ ಫಸ್ಟ್ ಟೈಮ್ ಅವ್ರು ನಿನ್ನ ವಾಯ್ಸನ್ನ ಕೇಳಿಸ್ಕೊಳ್ತಾ ಇದ್ರೆ ವಾಣಿ ಗೌಡ ಅಂದ್ರೆ ಯಾರು ಅಂತ ಕೇಳಿದಾಗ ಏನ್ ಇಂಟ್ರೊಡಕ್ಷನ್ ಕೊಡಕ್ ನೀವು ಇಷ್ಟಪಡ್ತೀರಾ? ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಸ್ಕಿಟ್ ತುಂಬಾ ಫೇಮಸ್ ಆಗಿತ್ತು. ನಾನು ಎಲ್ಲೋದ್ರೂನು ಅವರು ಜನ ನನ್ಗೆ ಈಗ್ಲೂ ರೆಕಗ್ನೈಸ್ ಮಾಡೋದು ಹಂಗೇನೆ, ಹೇ ನೀವು ಹಾಲಲ್ಲಿ ಯಾಲಕ್ಕಿ ಹಾಕೊಂಡು ಕುಡಿದ್ರ ಮೇಡಮ್ ಅಂತ ಎಲ್ಲ ಅಂತಿರ್ತಾರೆ. ಸೊ ಹಾಲಲ್ಲಿ ಡ್ಯಾಶ್ ಡ್ಯಾಶ್ ಯಾಲಕ್ಕಿ ಅಂತ ನೆನಪಾಗತ್ತೆ ತುಂಬಾ ಜನಕ್ಕೆ. ಈಗ್ಲೂ ನನಗೆ ಕೆಲವೊಂದು ಆರ್ಟಿಸ್ಟ್ಗಳೆಲ್ಲರೂ ನಾವು ಯಾವ್ದಾದ್ರು ಈವೆಂಟ್ಸ್ ಗಳಿಗೆಲ್ಲ ಹೋತಂದ್ರೆ ಇವ್ರು ಬಂದಿದಾರೆ ನೋಡಿ, ಇವ್ರು ಹಾಲಲ್ಲಿ ಯಾಲಕ್ಕಿ ಹಾಕೊಡೋರು ಅಂತಾರೆ. ಸೊ ನಾನೇ ಹಾಲಲ್ಲಿ ಏಲಕ್ಕಿ ಹಾಕೊಂಡು ಕುಡಿಬೇಕಾದ್ರೂ ನನಗೆ ಅದು ನೆನಪಾಗುತ್ತೆ. ಮತ್ತೆ ಬೇರೆಯವ್ರು ಎಲ್ಲಾರೂನು ಅದೊಂದು ಮರ್ತೇ ಇಲ್ವೇನೋ ಇನ್ನು. ಅದು ನಡೆದೇ ಒಂದು ಕೊರೋನಾ ಟೈಮಲ್ಲಿ ಆ ಸ್ಕಿಟ್ ಬಂದಿದ್ದು. ಆ ಟೈಮಿಂದ ಇಲ್ಲಿವರೆಗೂ ಕೂಡ ಜನ ಅದನ್ನ ನೆನ್ಪಿಟ್ಕೊಂಡು ಹಂಗಂದ್ರೆ ನಾನು ನೆನಪಾಗುತ್ತೆ ಅಲ್ವಾ? ಅಬ್ಸಲ್ಯೂಟ್ಲಿ. ಸೊ ನಿಮ್ಮ ಜರ್ನಿ ಯಾವ ತರ ಶುರು ಆಯ್ತು? ಈ ಹಾಲಲ್ಲಿ ಯಾಲಕ್ಕಿ ಹಾಕಕ್ಕಿಂತ ಮುಂಚೆ ಯಾವ ತರ ಏನ್ ಮಾಡಿದ್ರಿ ನೀವು? ಚೈಲ್ಡ್ಹುಡ್ ಯಾವ ತರ ಇತ್ತು? ಚೈಲ್ಡ್ಹುಡ್ ಅಂತ ಅಂದ್ರೆ ಚೈಲ್ಡ್ಹುಡ್ ವಾಸ್ ಇನ್ ಮೈ ನೇಟಿವ್ ಓನ್ಲಿ. ನಾನು ಊರಲ್ಲಿ ಇದ್ದಿದ್ದು ಯಾಚೇನಹಳ್ಳಿ ಅಂತ, ನಮ್ಮ ಊರು ಚನ್ನರಾಯಪಟ್ಟಣ ತಾಲೂಕು. ಸೊ ಟಿಲ್ 5th ಸ್ಟ್ಯಾಂಡರ್ಡ್ ನಾನು ಅಲ್ಲೇ ಓದಿದ್ದು. ಚೈಲ್ಡ್ಹುಡ್ ಅದೇ ಒಂಥರ ಫುಲ್ಲು ನಂದು ಬಾಲ್ಯನೇ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ನಾನು ಒಂಥರ
ಪೊರ್ಕಿ ತರ ಒಂಥರ ಆಗ್ಲಿಂದಲೂ ಈಗ್ಲೂ ಅಷ್ಟೇ ಅದೊಂದು ಟಾಮ್ ಬಾಯ್ ತರ. ನಮ್ಮ ಮನೆಯಲ್ಲಿ 2ನೇ ಮಗಳು ನಾನು. ಸೊ ಅಮ್ಮಂಗೆ ಹುಡ್ಗ ಹುಟ್ಬೇಕು ಅಂತ ಆಸೆ, ಹುಡುಗಿ ಹುಟ್ಬಿಟ್ಟೆ. ಅವಾಗ್ಲಿಂದಲೂ ಆ ಹುಡ್ಗಂದು ಸೇಮ್ ಟು ಸೇಮ್ ಹುಡ್ಗನ್ ಗುಣಗಳೇ ಬಂದ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲೆಲ್ಲ ಯಾವತ್ತು ಹುಡುಗಿರ್ ಆಡೋ ಒಂದ್ ಆಟಗಳನ್ನೇ ಆಡಿಲ್ಲ. ಬರೀ ಗೋಲಿ ಆಡು, ಬುಗುರಿ ಆಡು. ನಮ್ಮೂರಲ್ಲೆಲ್ಲ ನನ್ ಬರೀ ಚಡ್ಡಿ ಶರ್ಟೇ ಹಾಕೊಂತ ಇದ್ದೆ ನಾನು. ಚಡ್ಡಿ ಒಳಗಡೆ ಎಲ್ಲ ಇಷ್ಟಿಷ್ಟು ಗೋಲಿಗಳು ತುಂಬ್ಕೊಂಡಿರ್ತಾ ಇದ್ದೆ. ನನ್ನ ಅಪ್ಪ ಅವರು ಬೆಳಗಾಂಗೆ ಎಲ್ಲ ಅವರು ಡ್ರೈವ್ಗೆ ಹೋಗೋರು, ಲಾರಿ ಡ್ರೈವರ್ ಅವ್ರು. ಅವಾಗ ಅವರು ಬಂದಾಗೆಲ್ಲ ಚೆಕ್ ಮಾಡೋರು, ಏನಿದು ಗೋಲಿ ಇಷ್ಟೊಂದು ಇಟ್ಕೊಂಡಿದ್ಯಾವಳ ಹುಡುಗರು ತರ, ಆಟ ಆಡ್ಬಾರ್ದು ಗೋಲಿ ಅಂದ್ಬಿಟ್ಟು ತಗೊಂಡೋಗಿ ತಿಪ್ಪೆಗೆ ಬಿಸಾಕೋರು. ನಮ್ಮ ಮನೆ ಹಿಂದೆ ಇದ್ದಿದ್ ತಿಪ್ಪೆಗೆ ನಮ್ಮಪ್ಪ ಹೋಗೋವರೆಗೂ ಕಾದ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಹುಡ್ಕೊಂಡು ಬರ್ತಾ ಇದ್ದಿದ್ದು. ಸೊ ಆ ತರ ಇದ್ದಿದ್ದು ನಮ್ ಬಾಲ್ಯ. ನಾವು ಈ ಸಿಟಿ ಬೆಂಗಳೂರು ಅಂತ ಒಂದು ಊರಲ್ಲಿ ಬೇರೆ ಬೇರೆ ಭಾಷೆಗಳು ಬೇರೆ ಇರುತ್ತೆ ಅನ್ನೋ ನಾಲೆಡ್ಜೇ ಇಲ್ಲ ನಮ್ಗೆ. ನಾನು ಅನ್ಕೊಂಡಿದ್ದೆ ಅಲ್ಲಿ ತನಕ ಬೆಂಗಳೂರಿಗೆ ಬರೋ ತನಕ ಇಡೀ ಕರ್ನಾಟಕದಲ್ಲಿರೋದು ಕನ್ನಡ ಭಾಷೆ ಒಂದೇ. ಸೀರಿಯಸ್ಲಿ ನಾನು ಬೆಂಗಳೂರಿಗೆ ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ಇಲ್ಲಿ ಯಾವ್ದಾವ್ದೋ ಭಾಷೆ ಮಾತಾಡ್ತಿದಾರಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿಂದ ಒಂದು 5th ಸ್ಟ್ಯಾಂಡರ್ಡ್ ಇಂದ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಜಸ್ಟ್ ಬಿಕಾಸ್ ನಮ್ಮನ್ನು ಓದ್ಸಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿದ್ರೆ ಸ್ವಲ್ಪ ಓದನ್ ಕಡೆ ಗಮನ ಕೊಡಲ್ಲ, ಆಟ ಗೀಟ ಆಡ್ಕೊಂಡು ಪೊರ್ಕಿ ಗಿರ್ಕಿ ಆಗೋಗ್ಬಿಡ್ತೀವಿ ಅಂತ ಹೇಳಿ ಈ ಕಡೆ ಕರ್ಕೊಂಡ್ ಬಂದ್ರು. ಅಲ್ಲಿಂದ ಇಲ್ಲಿ ಶುರುವಾದ ಜರ್ನಿ. ಒಂದ್ ಡೇ ಫೈನಲಿ ಒಂದು MBA ಕಂಪ್ಲೀಟ್ ಮಾಡ್ಕೊಂಡು ಒಂದು MNC ಅಲ್ಲಿ ವರ್ಕ್ ಮಾಡೋವರೆಗೂ ಬಂದಿತ್ತು. ಅಲ್ಲಿ ಕೆಲಸ ಮಾಡೋವಾಗ ನಾನು ಅವಾಗವಾಗ ಇಮಿಟೇಷನ್ಸ್ ಮಾಡೋದು, ಕೆಲವ್ರನ್ನ ಒಂದಷ್ಟು ಡೈಲಾಗ್ಸ್ಗಳೆಲ್ಲ ಹೊಡೆಯೋದು, ಅದನ್ನೆಲ್ಲ ನೋಡಿ ನನ್ನ ಕಲೀಗ್ಸ್ ಎಲ್ಲ ಯಾವಾಗಲೂ ಹೇಳ್ತಾ ಇದ್ರು, ಯಾಕೆ ನೀವು ಕಾಮಿಡಿ ಕಿಲಾಡಿ ಅಂತ ಒಂದು ಶೋ ಬರ್ತಾ ಇದೆ, ಟ್ರೈ ಮಾಡಬಾರ್ದು, TV ಸೀರಿಯಲ್ಸಿಗೆ ಟ್ರೈ ಮಾಡಬಾರ್ದು ಅಂತ. ಒಂದ್ಸತಿ ಆಡಿಷನ್ಸ್ ಕೊಟ್ಟು ಬಂದಿದ್ದು ನೀವು ಹಾಗಾದ್ರೆ. ವಾವ್, ದಟ್ ಇಸ್ ವೆರಿ ನೈಸ್. ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಈ ತರ ಟಿವಿನಲ್ಲಿ ಸೂಪರ್ ಸ್ಟಾರ್ ಆಗ್ತೀರಾ ಅಂತ? ಯೋಚನೆ ಅಂದ್ರೆ ನಾನು ಆಗ್ತೀನೋ ಇಲ್ವೋ ಗೊತ್ತಿರ್ಲಿಲ್ಲ. ಬಟ್ ಅವಾಗ ಒಂದು ಕನ್ನಡದ ಕೋಟ್ಯಾಧಿಪತಿ ಸುವರ್ಣದಲ್ಲಿ ಬರ್ತಾ ಇತ್ತು. ಆ ಶೋ ಬರೋವಾಗೆಲ್ಲ ನಮ್ಮಮ್ಮ ಕೂತು ಕೇಳೋರು, ಅಂದ್ರೆ ನೀವು ಆ ತರ ಟಿವಿಗೆ ಹೋಗ್ತೀರಾ ಯಾವತ್ತಾದ್ರೂ, ನೀವು ನಿಮ್ಮ ಅಮ್ಮನ ಬಗ್ಗೆ ಹೇಳ್ಕೊಂತೀರಾ, ನಿಮ್ಮ ಅಪ್ಪನ ಬಗ್ಗೆ ಹೇಳ್ಕೊಂತೀರಾ ಅಂತ. ಬೇಸಿಕ್ಲಿ ಪುನೀತ್ ರಾಜ್ಕುಮಾರ್ ಹತ್ರ ನಿಮ್ಮಮ್ಮ ಮಾತಾಡ್ಬೇಕಿತ್ತು. ಹೌದು, ಇಟ್ ವಾಸ್ ಲೈಕ್ ದಟ್. ಬಾಟಮ್ ಲೈನ್ ಅದೇ ಇದ್ದಿದ್ದು. ನೀವು ಯಾವತ್ತಾದ್ರೂ ಟಿವಿಗೆ ಹೋಗ್ತೀರಾ ಅಂತ ಹೇಳೋವಾಗೆಲ್ಲ ನಾನು ನಮ್ಮ ಅಕ್ಕ ಅನ್ನೋಳೆ, ಅಮ್ಮ ನಮ್ಮನ್ನ ಯಾರಮ್ಮ ಟಿವಿ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಅವ್ರು ಎಲ್ಲಿದಾರೋ ಏನೋ ನಮ್ಮನ್ನ ಕರೀತಾರ. ಬಟ್ ನನ್ಗೆ ಅದೊಂದು ಏನೋ ಗೊತ್ತಿಲ್ಲ, ಒಂದ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಲ್ಲ ನಾನು ಹೋಗ್ತೀನಿ ಅಂತ ಅನ್ನಿಸ್ತಿತ್ತು ಯಾವಾಗ್ಲೂ. ಅವಾಗ ನಮ್ಮ ಅಮ್ಮಂಗೆ ಹೇಳಿವೆ, ಇಲ್ಲ ಕಣಮ್ಮ ನಾನು ಹೋಗ್ತೀನಿ, ನೀವು ಕಷ್ಟಪಟ್ಟು ಬೆಳೆಸಿರೋದನ್ನೆಲ್ಲ ಹೋಗಿ ಹೇಳ್ತೀನಿ ನಾನು ಟಿವಿಯಲ್ಲಿ, ನೀವೇನೇನ್ ಕಷ್ಟಪಟ್ಟಿದ್ದೀರ ಎಲ್ಲ ಹೇಳ್ತೀನಿ, ಹಿಂಗೆಲ್ಲ ಮಾತಾಡ್ತಾ ಇದ್ದೆ. ಬಟ್ ನಮ್ಮ ಅಕ್ಕ ಯಾವಾಗ್ಲೂ ರೇಗ್ಸೋಳು, ಇವಳು ಯಾವಾಗ್ಲೂ ಇದೆ ಆಯ್ತು ಹೋಗಲ್ಲಿ ಯಾವ್ದಾದ್ರು ಸ್ಟೇಜ್ ಅಲ್ಲಿ ನಾಟಕ ಮಾಡೋಗು ಅಂತ ಎಲ್ಲ ಹಿಂಗೆ ರೇಗಿಸ್ತಾ ಇದ್ದಿದ್ದು. ಆ ಸಬ್ ಕಾನ್ಶಿಯಸ್ ಅಲ್ಲಿ ಮೈಂಡ್ ಅಲ್ಲಿ ಇದ್ದಿದ್ದು ಯಾವತ್ತೋ ಒಂದಿನ ಯೂನಿವರ್ಸ್ ನಿಜ ಮಾಡ್ಬಿಡುತ್ತಂತೆ ನಾವ್ ಹೇಳ್ಕೊಳ್ಳೋದನ್ನ. ಸೊ ಹಾಗಾಗಿ ಅದು ನಿಜ ಆಯ್ತೇನೋ ಗೊತ್ತಿಲ್ಲ. ಕಷ್ಟ ಅಂತ ಹೇಳಿದ್ರಲ್ಲ, ಇವಾಗ ನಿಮ್ಮಮ್ಮ ತುಂಬಾ ಕಷ್ಟ ಬಿದ್ರು ಅಂತ. ಯಾವ ತರ ಕಷ್ಟ, ಫೈನಲ್ ಆಗಿ ಆ ಕಷ್ಟದಿಂದ ಹೇಗೆ ಆಚೆ ಬಂದ್ರಿ ನೀವು? ಇಟ್ಸ್ ಲೈಕ್ ನಾವು ಊರಲ್ಲಿದ್ದಾಗ ಅಪ್ಪ ಲಾರಿ ಡ್ರೈವಿಂಗ್ ಹೋಗ್ತಾ ಇದ್ರು. ಅವರು ತುಂಬಾ ಬೇರೆ ಬೇರೆ ಊರುಗಳಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವ್ರು ಇರ್ತಾ ಇರ್ಲಿಲ್ಲ. ಅಮ್ಮ ಒಬ್ರೆ ನಮ್ಮನ್ನ ನೋಡ್ಕೊಂತ ಇದ್ದಿದ್ದು. ಅಲ್ಲಿ ಊರಲ್ಲಿ ಕೂಡ ಜಮೀನ್ ಕೆಲ್ಸ, ಎಮ್ಮೆ, ಹಸು ಅದನ್ನೆಲ್ಲ ಅವರೇ ನೋಡ್ಕೊಂತ ಇದ್ರು. ಓನ್ಲಿ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ, ಅಂದ್ರೆ ಯಾರು ಸಪೋರ್ಟಿಗೆ ಇರ್ತಾ ಇರ್ಲಿಲ್ಲ. ಬಟ್ ಅವ್ರಿಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅನ್ನಿಸ್ತು, ನಾವ್ ಈ ತರ ಅಮ್ಮಂಗೆ ಯಾರು ಸಪೋರ್ಟ್ ಇಲ್ಲದೆ ಇದ್ದಾಗ ಎಮ್ಮೆ ಕಾಯಕ್ಕೆ, ಕುರಿ ಕಾಯಕ್ಕೆಲ್ಲ ನಾನು ಅಕ್ಕ ಜೊತೆಲಿ ಹೋಗ್ತಾ ಇದ್ವಿ. ಸೊ ಅವರಿಗೆ ಎಲ್ಲ ಒಂದ್ ಕಡೆ ಅನ್ನಿಸ್ತು, ನಾವ್ ಹಿಂಗ್ ಇಲ್ಲೇ ಇದ್ಬಿಟ್ರೆ ನನ್ ಮಕ್ಳು ಕೂಡ ನನ್ನಂಗೆ ಎಮ್ಮೆ ಕಾಯ್ಕೊಂಡು ಕುರಿ ಕಾಯ್ಕೊಂಡೆ ಇದ್ಬಿಡ್ತಾರೇನೋ, ಲೆಟ್ಸ್ ನಾಟ್ ಬಿ ಇಯರ್, ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋಣ ಅಂತ ಅವ್ರು ಸ್ಟ್ರಾಂಗ್ ಆಗಿ ನಮ್ಮ ಅಪ್ಪನ್ಗೆ ಕನ್ವಿನ್ಸ್ ಮಾಡಿ, ಇಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಬೆಂಗಳೂರಿಗೆ ಹೋಗೋಣ. ಇಲ್ಲಿ ನಮ್ ದೊಡ್ಡಮ್ಮ ಇದ್ರು. ಸೊ ಬೆಂಗಳೂರಿಗೆ ಹೋಗೋಣ, ಏನಾದ್ರೂ ಒಂದು ಕೆಲಸ ನಮ್ಗೆ ಏನ್ ಬರುತ್ತೋ ಅದು, ಇಲ್ಲಿ ಕೂಲಿ ಮಾಡೋದಕ್ಕಿಂತ ದಟ್ ಇಸ್ ಬೆಟರ್, ಅಲ್ಲಿ ಹೋಗೋಣ, ಅಟ್ಲೀಸ್ಟ್ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಬಂದದ್ದು. ಬೆಂಗಳೂರಿಗೆ ಬಂದ್ಮೇಲೆ ಅವ್ರಿಗೆ ಪಾಪ ಬೆಂಗಳೂರಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ನಿಮ್ಗೆ, ನಮಗೊಂದು ಬೇರೆ ಭಾಷೆ ಇದೆ ಅನ್ನೋದೇ ಗೊತ್ತಿಲ್ಲ. ಇದೊಂದು ನಮಗೆ ಬೇರೆ ಹೊಸದೇ ಪ್ರಪಂಚ ನಮಗೆ ಬೆಂಗಳೂರಿಗೆ ಬಂದಾಗ. ಸೊ ಹಂಗಾಗಿ ಇಲ್ಲಿ ಏನ್ ಕೆಲಸ ಮಾಡೋದು ಏನ್ ಮಾಡೋದು ಗೊತ್ತಿಲ್ಲ. ತುಂಬಾ ಕಡೆ ಟ್ರೈ ಮಾಡಿದ್ರು, ಯಾವ್ದಾವ್ದು ಗಾರ್ಮೆಂಟ್ಸ್ಗೆಲ್ಲ ಟ್ರೈ ಮಾಡಿದ್ರು. ಅಲ್ಲಿ ಹೊಲಿಗೆ ಹಾಕೋದು ಮತ್ತೆ ಟೈಲರಿಂಗ್ ಕೆಲಸಗಳು ಬರಲ್ಲ ನಮ್ಮಮ್ಮಂಗೆ. ಅವರೆಲ್ಲ ಜಮೀನಲ್ಲಿ ಕೆಲಸ ಮಾಡಿ ರೂಢಿ ಇರೋರಲ್ವಾ, ಅದು ಯಾವುದು ಬರಲಿಲ್ಲ. ಅಲ್ಲಿ ಕೆಲಸ ಬಿಟ್ರು, ಮತ್ತೆ ಒನ್ ಫೈನ್ ಡೇ
ಒಂದು ಹಾಸ್ಟೆಲ್ ಇತ್ತು ನಮ್ಮ HSR ಲೇಔಟ್ ಅಲ್ಲಿ, ಯಾವುದು ನಿಫ್ಟ್ ಕಾಲೇಜ್ ಇದೆ, ನಿಫ್ಟ್ ಕಾಲೇಜ್ಗಳಲ್ಲಿ ಕೆಲ್ಸಕ್ಕೆ ಹೋದ್ರು. ದೆನ್ ಆಫ್ಟರ್ ಮನೆ ಕೆಲಸಗಳಿಗೆ ಹೋದ್ರು. ಸೊ ಹಾಗಾಗಿ ಅವರು ಆ ಕೆಲಸಗಳು ಮಾಡ್ತಾನೆ ನಮ್ಮನ್ನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿದ್ದು. ಸ್ಕೂಲಿಂಗ್ ಎಲ್ಲ ಮುಗಿಯೋ ಟೈಮಿಗೆ ಅವರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಮಕ್ಳಿಗೆಲ್ಲ ಒಂದು ಒಳ್ಳೊಳ್ಳೆ ಎಜುಕೇಶನ್ ಅವ್ರು ಕೊಡಿಸ್ತಾ ಇದ್ರು, ಒಳ್ಳೊಳ್ಳೆ ಕಾಲೇಜಲ್ಲಿ ಓದ್ತಾ ಇದ್ರು. ಅವ್ರನ್ನ ಕೇಳಿದ್ರು ಯಾವ ಕಾಲೇಜಲ್ಲಿ ನಿಮ್ಮ ಮಕ್ಕಳೆಲ್ಲ ಓದೋದು ಅಂತ ಅಂದ್ಬಿಟ್ಟು. ದೇ ಟೋಲ್ಡ್ ಕ್ರೈಸ್ಟ್ ಕಾಲೇಜ್, ಜ್ಯೋತಿ ನಿವಾಸು, ಈ ಥರ ಎಲ್ಲ ಹೇಳೋವಾಗ ನಮ್ಮಮ್ಮಂಗೆ ನಾವು ಗೌರ್ಮೆಂಟ್ ಶಾಲೆನಲ್ಲೇ ಓದಿಸಿದ್ರೆ, ಅಂದರೆ ಗೌರ್ಮೆಂಟ್ ಶಾಲೆ ಬ್ಯಾಡ್ ಅಂತ ಅಲ್ಲ, ಇಟ್ಸ್ ಲೈಕ್ ನಮ್ಮ ಮಕ್ಕಳು ಅಪ್ಗ್ರೇಡ್ ಆಗಲ್ಲ, ಇನ್ನೊಂದು ಸ್ವಲ್ಪ ಅವ್ರ ಲೈಫಲ್ಲೂ ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕು. ಅವ್ರು ಏಮಿದ್ದಿದ್ದೆ ನಾನು ಯಾರ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಮಕ್ಳು ಥರ ನಮ್ಮ ಮಕ್ಕಳು ಬೆಳಿಬೇಕು ಅಂತ. ಸೊ ಫೈನಲಿ ಅದೆಷ್ಟಾದರೂ ಫೀಸ್ ಆದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳು ಓದೋ ಕಾಲೇಜ್ಗೆ ನಮ್ಮ ಮಕ್ಳನ್ನ ಸೇರಿಸಿ ಅಂತ ಹೇಳಿ ನನ್ನನ್ನು ಅಕ್ಕನ ಇಬ್ರು ಜ್ಯೋತಿ ನಿವಾಸ್ ಕಾಲೇಜಿಗೆ ಸೇರಿಸಿದ್ದು. ಸೊ ಅಲ್ಲಿಂದ ನಮ್ದು ಓದಿನ ಕಡೆಗೆಲ್ಲ ಗಮನ ಹರಿಸಿ ಸ್ವಲ್ಪ ಓದಿಗಿದಿ ಒಂದ್ ಸ್ವಲ್ಪ ಓಕೆ, ಬೇರೆ ಕಡೆ ಗಮನ ಹೋಗ್ಲಿಲ್ಲ, ಓದಿದ್ವಿ ಏನೋ ತಕ್ಕ ಮಟ್ಟಿಗೆ. ಟಿಪಿಕಲ್ ಬೆಂಗಳೂರು ಕಾಲೇಜ್ ಹುಡುಗಿ ತರ ಆಡ್ಲಿಲ್ವಾ ಯಾವತ್ತೂ? ಕ್ಲಾಸ್ ಬಂಕ್ ಮಾಡೋದು ಅದು ನಾನು ಜ್ಯೋತಿ ನಿವಾಸಲ್ಲಿ ಮಾಡಿಲ್ಲ. ಯಾಕೆ ಅಂದ್ರೆ ನಾನು ಹೋಗಿದ್ದೆ ಗೌರ್ಮೆಂಟ್ ಸ್ಕೂಲಿಂದ ಡೈರೆಕ್ಟ್ ಜ್ಯೋತಿ ನಿವಾಸ್ಗೆ. ಒಂಥರ ನನ್ಗೆ ಏನೋ ಬೆಂಕಿಯಿಂದ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಂಗೆ. ನನಗೆ ಬೆಂಗಳೂರೇ ಕಷ್ಟ ಇದೆ ಜೀವನ. ಬೆಂಗಳೂರಿಗೆ ಬಂದಾಗ್ಲೇ ನಮ್ಮ ಹಳ್ಳಿ ಥರ ಇಲ್ಲಿ ಯಾವುದೂ ಇಲ್ಲ, ನಮ್ಮ ಹಳ್ಳಿಯವ್ರ ಥರ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಯಾರೋ ಬರ್ತಾರೆ ಅಯ್ಯಪ್ಪನು ಅಂತ ಅಂದ್ಬಿಟ್ಟು ಇನ್ಯಾವುದೋ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಇನ್ಯಾರೋ ಬರ್ತಾರೆ ಏನಮ್ಮ ಹೆಂಗಮ್ಮ ಅಂತ ಅಂದ್ಬಿಟ್ಟು ತಮಿಳು ಮಾತಾಡ್ತಾರೆ, ಇನ್ಯಾರೋ ಬರ್ತಾರೆ ಇನ್ಯಾವುದೋ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇದ್ರ ಒಳಗಡೆ ಅದೇ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ಇನ್ನು. ಅದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ಕೂಲಿಂಗ್ ಮುಗಿಸೋಷ್ಟ್ರೊಳಗೆ ತಗೊಂಡೋಗ್ಬಿಟ್ಟು ಜ್ಯೋತಿ ನಿವಾಸ್ಗೆ ಹಾಕ್ಬಿಟ್ರು. ಇಂಗ್ಲೀಷ್ ಬರಲ್ಲ, ಇಂಗ್ಲೀಷ್ ಸರಿಯಾಗಿ ಬರಲ್ಲ, ಅಲ್ಲಿದು ಎನ್ವಿರಾನ್ಮೆಂಟೇ ಟೋಟಲಿ ಡಿಫ್ರೆಂಟ್. ನಾವು ಆ ಥರ ಪಾಶ್ ಬಟ್ಟೆಗಳು ಹಾಕಿಲ್ಲ ಯಾವತ್ತು, ಆ ಥರ ಪಾಶ್ ಎನ್ವಿರಾನ್ಮೆಂಟಲ್ಲಿ ಬೆಳೆದಿಲ್ಲ. ನಮ್ಮ ಮನೆಗಳಲ್ಲಿ ಯಾರು ಆ ಥರ ಅಂದರೆ ಓದ್ದೋರು ಯಾರೂ ಇರಲಿಲ್ಲ. ತುಂಬ ಕಷ್ಟ ಅನ್ನಿಸ್ತು ಸ್ಟಾರ್ಟಿಂಗ್ ಡೇಸಲ್ಲಿ. ಅಂದರೆ ತುಂಬ ಸಪ್ಪೆ ಇರ್ತಿದ್ದೆ. ಬಟ್ ದಟ್ ವಾಸ್ ನಾಟ್ ಮೀ. ನಾನು ಯಾವಾಗಲೂ ಅನ್ಕೋತಿದ್ದೆ ನಾನು ಇದಲ್ಲ, ನಾನು ಸ್ಕೂಲಲ್ಲಿ ಓದದೇ ಇರಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತೂ ಇರ್ತಿತ್ತು ಯಾವಾಗ್ಲೂ. ಒಂದು ನಾಟಕ ಮಾಡೋದು, ಒಂದು ಯಾವುದೋ ಒಂದು ಪಾತ್ರ ಮಾಡೋದು, ಈ ಥರದ್ದೆಲ್ಲ ತುಂಬ ಇನ್ವಾಲ್ವ್ ಆಗಿರ್ತಿದ್ದೆ, ಒಂಥರ ಆ್ಯಕ್ಟಿವ್ ಸ್ಟೂಡೆಂಟ್ ಆಗಿರ್ತಿದ್ದೆ. ಬಟ್ ಕಾಲೇಜ್ಗೆ ಹೋದ್ಮೇಲೆ ಒಂಥರ ಸಪ್ಪೆ ಲೈಫು ಅಂತ ಅನ್ನಿಸ್ತಿತ್ತು ಯಾವಾಗ್ಲೂ. ಬಟ್ ಅಮ್ಮನ್ ಕೇಳಿದ್ರೆ ಅವ್ರ ಇಂಟೆನ್ಷನ್ ಏನು ಓದಿಸ್ಬೇಕು, ಆ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಿಗೆ ಹಾಕಲ್ಲ. ದೆನ್ ಫೈನಲಿ ಜ್ಯೋತಿ ನಿವಾಸಲ್ಲಿ 2 ವರ್ಷದಲ್ಲಿ ನಾನು ನೋಡಿ ಒಳ್ಳೆ ಸ್ಟೂಡೆಂಟ್ ನಾನು. ಅಲ್ಲಿ ಎಲ್ಲೂ ಹೋಗ್ತಿಲ್ಲ, ಅಲ್ಲೇ ಫೋರಮ್ ಇತ್ತು, ಎಲ್ಲ ಇತ್ತು, ಬಂಕ್ ಮಾಡೆಲ್ಲ ಹೋಗೋದಕ್ಕೆ ಅಷ್ಟು ಖರ್ಚಿಗೆಲ್ಲ ಕಾಸು ಇರ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ. ಬಟ್ ನಂದು ಅಟೆಂಡೆನ್ಸ್ ಫುಲ್ ಶಾರ್ಟೇಜ್. ಹೆಂಗೆ ಅಂದರೆ ಆಲ್ಮೋಸ್ಟ್ ಒಂದು ಯಾವ್ಯಾವ ಸಬ್ಜೆಕ್ಟು ನನಗೆ ಅರ್ಥ ಆಗುತ್ತೆ ಆ ಸಬ್ಜೆಕ್ಟ್ ಅಷ್ಟೇ. ಮ್ಯಾಥಮೆಟಿಕಲ್ ರಿಲೇಟೆಡ್ ಯಾವ್ದ್ಯಾವ್ದು ಇರ್ತಾ ಇತ್ತು, ಕಾಮರ್ಸ್ ತೊಗೊಂಡಿದ್ದು, ಆ ಸಬ್ಜೆಕ್ಟ್ಗಳಿಗೆ ಅಷ್ಟೇ ಹೋಗಿ ಅಟೆಂಡ್ ಮಾಡಿ ಕೂತ್ಕೊಂಡು, ಆ ಲೆಕ್ಕ ಅಲ್ವಾ ಅದು, ಹೆಂಗೋ ಮರೆದು ಬಿಡ್ತಾ ಇದ್ದೆ. ಈ ಥಿಯರಿಟಿಕಲ್ ಕ್ಲಾಸಸ್ ಯಾವುದಕ್ಕೆ ಹೋದ್ರು ಅವ್ರು ಹೇಳೋದು ಒಂದು ತಳ ಬುಡ ಅರ್ಥ ಆಗ್ತಾ ಇರಲಿಲ್ಲ ನನಗೆ. ಅಲ್ಲಿ ಹೋದ್ರೆ ನನಗೆ ಏನು ಅರ್ಥ ಆಗಲ್ಲ, ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಕ್ಲಾಸು ಬಂಕ್ ಎಲ್ಲರೂ ಬಂಕ್ ಮಾಡಿ ಇದು ಮಾಲ್ಗೆ ಹೋಗ್ತಾರೆ, ಸುತ್ತಕ್ಕೆ ಹೋಗ್ತಾರೆ, ಬಂಕ್ ಮಾಡ್ಬಿಟ್ಟು ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಲೈಬ್ರರಿಯಲ್ಲಿ ಬುಕ್ಸ್ಗಳು ಓದೋದು. ಅಯ್ಯೋ ಇವ್ರಿಗೆ ಮಾಡೋ ಪಾಠ ಅರ್ಥ ಆಗ್ತಿಲ್ಲ, ನಮ್ಮಮ್ಮಂಗೂ ಹೇಳಕ್ಕಾಗ್ತಿಲ್ಲ, ಏನ್ ಮಾಡೋದು ಅಂತ ಅನ್ಕೊಂಡು ಪೇಪರ್ ಓದೋದು. ಅಟ್ಲೀಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆದ್ರೂ ಇಂಪ್ರೂವ್ ಮಾಡ್ಕೋಬೇಕಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋದು, ಈ ತರ ಮಾಡ್ಕೊಂಡು ಕೂತ್ಕೊಂತ ಇದ್ದೆ. ಹೆಂಗಾದಮ್ಮ ಆಮೇಲೆ ಕಟ್ಟದೆ ಫೀಸು ಅಟೆಂಡೆನ್ಸ್ ಶಾರ್ಟೇಜ್ಗೆ. ಅದು ಆ ಫೀಸ್ ಕೂಡ ಒಂಥರ ವಿಚಿತ್ರವಾಗಿ ಕಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಉಂಡಿ ಇತ್ತು, ನಮ್ಮ ಮನೆ ದೇವರಿಗೆ ಹೋದಾಗೆಲ್ಲ ಪ್ರತಿ ವರ್ಷ ಹಾಕಕ್ಕೆ ಅಂತ ಕೂಡಾಕೋರು. ನಾನು ಬಂದೆ, ಅಟೆಂಡೆನ್ಸ್ ಶಾರ್ಟೇಜ್ ಆಗಿದ್ದೆ, 700 ರೂಪಾಯಿ ದುಡ್ಡು ಪೆನಾಲ್ಟಿ ಕಟ್ಟಬೇಕು. ಮನೆಯಲ್ಲಿ ಹೇಳಿದ್ರೆ ಬೀಳ್ತವೆ ಕಜಾಯ. ಏನಪ್ಪ ಮಾಡೋದು ಇವಾಗ, ಏನಪ್ಪ ಮಾಡೋದು? ಆಮೇಲೆ ದೇವ್ರೆ ಅನ್ಕೊಳ್ಳೋದು. ಆಮೇಲೆ ಅಲ್ಲ, ಕಷ್ಟಕ್ಕೆ ಯಾರು ಆಗ್ಬೇಕು ಯಾವಾಗ್ಲೂ? ಮನೆಯವ್ರು ಯಾರು ಆಗ್ಲಿಲ್ಲ ಅಂದ್ರೆ ದೇವ್ರ ತಾನೇ ಆಗ್ಬೇಕು. ದೇವ್ರೆ ನೀನ್ ತಾನೇ ನೀನೇನ್ ಡೈರೆಕ್ಟ್ ಆಗಿ ಬಂದ್ ಆಗ್ತೀಯಾ? ಇಂಡೈರೆಕ್ಟ್ ಆಗಿ ನೀನ್ ಹೆಂಗ್ ಆಗ್ತೀಯಾ? ಉಂಡಿಯಲ್ಲಿರೋ ಕಾಸು ಉಂಡಿಯಲ್ಲಿರೋ ಕಾಸು ಎತ್ಕೊಂಡ್ಬಿಡ್ತೀನಿ. ಯಾವತ್ತಾದ್ರೂ ನಾನು ಸಂಪಾದನೆ ಮಾಡಿದಾಗ ಆ ಉಂಡಿಗೆ ವಾಪಸ್ ಹಾಕ್ತೀನಿ, ಆಯ್ತಾ? ನಿನ್ನ ಬಿಟ್ರೆ ನಂಗೆ ಇನ್ಯಾರು ಗೊತ್ತಿಲ್ಲ ಅಂದ್ಬಿಟ್ಟು ಆ ಉಂಡಿ
ಕಾಸು ಎತ್ಕೊಂಡು ಹೋಗಿ ಪೆನಾಲ್ಟಿ ಕಟ್ಟಿ ಅವಳ ಟಿಕೆಟ್ ಇಸ್ಕೊಂಡು ಎಕ್ಸಾಮ್ ಬರ್ದಿದ್ದೆ. ಪರವಾಗಿಲ್ಲ, ಫಸ್ಟ್ ಇಯರ್ PUC ನಲ್ಲಿ ಒಂದು 62% ಪಾಸ್ ಆಗಿದ್ದೆ. ಸೆಕೆಂಡ್ PUC ವಾಸ್ ವೆರಿ ಟಫ್, ಆವಾಗ ಒಂದು 55% ಪಾಸ್ ಆಗಿದ್ದೆ. ಮತ್ತೆ ಡಿಗ್ರಿಗೂ ಅಲ್ಲೇ ಅವರು ಪುಷ್ ಮಾಡ್ತಾ ಇದ್ರು. ನಾನ್ ಬ್ಲಾಸ್ಟ್ ಆಗ್ಬಿಟ್ಟೆ ಅಷ್ಟೊತ್ತಿಗೆ. ಅದು ನನ್ಗೆ ಸುಳ್ಳು ಹೇಳ್ದೆ, ಅಂದ್ರೆ ನನ್ಗೆ ಕೊಡಲ್ಲ ಯಾರು ಸೀಟು, 55% ಯಾರು ಕೊಡ್ತಾರೆ ಡಿಗ್ರಿಗೆ, ಫೀಸ್ ಜಾಸ್ತಿ ಇದೆ ಅಂತ ಎಲ್ಲ. ಫೀಸ್ ಎಷ್ಟಾರು ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ನಮ್ಮಮ್ಮ. ಆಮೇಲೆ ಇಲ್ಲ ಫೀಸ್ ಎಲ್ಲ ಜಾಸ್ತಿ ಇದೆ, ನಿಮ್ಗೇನು ಇದೇ ತರ ರೆಪ್ಯೂಟೆಡ್ ಕಾಲೇಜ್ ಆಗಿರ್ಬೇಕು, ಗರ್ಲ್ಸ್ ಕಾಲೇಜ್ ಆಗಿರ್ಬೇಕು, ಒಳ್ಳೆ ಕಾಲೇಜಲ್ಲಿ ಓದ್, ಇಂಪಾರ್ಟೆಂಟ್ ಅದು ಗರ್ಲ್ಸ್ ಕಾಲೇಜ್ ಆಗಿರ್ಬೇಕು ಅಂತ. ಗರ್ಲ್ಸ್ ಕಾಲೇಜ್ ಆಗಿರ್ಬೇಕು, ಅದೇ ತಾನೇ ನಿಮ್ದು ಏನು ರೂಲ್ಸ್ ಇರೋದು. ಓಕೆ, ನಾನು ಅದೇ ಥರದ ಕಾಲೇಜ್ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ದೆನ್ ಐ ಸಜೆಸ್ಟ್, ನನಗೆ ಯಾವುದು ಹತ್ರ ಇರೋ ಕಾಲೇಜ್ ಆಗಿರ್ಬಾರ್ದಾಗಿತ್ತ. HSR ಲೇಔಟಿಗೆ ಕೋರಮಂಗಲ ತುಂಬಾ ಹತ್ರ, ನಡ್ಕೊಂಡೇ ಬಂದ್ಬಿಡ್ಬೋದು. ನಂಗೆ ದೂರ ಇರಬೇಕು, ನನ್ಗೆ ಬೆಂಗಳೂರು ಸುತ್ತಬೇಕು, ಅಟ್ಲೀಸ್ಟ್ ಬೆಂಗಳೂರಲ್ಲಿ ಏನೇನಿದೆ ಅಂತನಾದ್ರು ತಿಳ್ಕೊಬೇಕು ಅಂತ ಜ್ಯೋತಿ ನಿವಾಸ್ ಬಿಟ್ಟು NMKRVಗೆ ಜಾಯ್ನ್ ಆದೆ ನಾನು, ಜಯನಗರ. ಅಲ್ಲಿಗೆ ಹೋದ್ಮೇಲೆ ಒಂದ್ ಸ್ವಲ್ಪ ಅಲ್ಲಿ ಆಟಗಳು ಶುರುವಾಗಿದ್ದು. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು, ಅಲ್ಲಿದ್ದವರೆಲ್ಲರೂ. ನಂದು ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನು ಅಂದ್ರೆ, ನಾನು ಜ್ಯೋತಿ ನಿವಾಸ್ ಕಾಲೇಜಿಗೆ ಬಂದಾಗ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ಫಸ್ಟ್ PUCಗೆ ಯಾರ್ಯಾರು ಹೊಸ್ದಾಗಿ ಬಂದಿದ್ರು ಅವರೆಲ್ಲರೂ ಒಂದೊಳ್ಳೆ ರೆಪ್ಯೂಟೆಡ್ ಸ್ಕೂಲಿಂದ ಬಂದಿದ್ದವರು. ಮೌಂಟ್ ಕಾರ್ಮೆಲ್ಲು, ಬ್ರಿಲಿಯಂಟ್, ಇನ್ನು ಯಾವ್ದಾವ್ದೋ ಸ್ಕೂಲ್ ಹೆಸರೆಲ್ಲ ಹೇಳ್ತಾ ಇದ್ರು. ಸೊ ಎಲ್ಲರೂ ನಮ್ಮನ್ನ ಇಂಟ್ರಡಕ್ಷನ್ ಮಾಡ್ಕೊಳ್ಳೋವಾಗ ಐ ವಾಸ್ ದ ಓನ್ಲಿ ಒನ್. ನಂಗೆ ಹೇಳಕ್ ಕೂಡ ಒಂಥರ ಮುಜುಗರ, ಹೇಳಕ್ಕೆ ನನ್ನ ಗಂಟ್ಲಲ್ಲಿ ಶಬ್ದಗಳೇ ಬರ್ತಿರ್ಲಿಲ್ಲ. ಓಕೆ ವಾಣಿ, ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ, ಮೈ ನೇಮ್ ಇಸ್ ವಾಣಿ, ಐ ಕೇಮ್ ಫ್ರಮ್ GHS ಅಗ್ರ ಹಿಂಗೆ ಅಂದ್ಬಿಡ್ತಾ ಇದ್ದೆ. ವಾಟ್ ಪಾರ್ಡನ್ ಮೀ ಅಂತಂದ್ರೆ, ಗೌರ್ಮೆಂಟ್ ಹೈಸ್ಕೂಲ್ ಅಗರ ಅಂತ ಅಷ್ಟು ಹೆಸಿಟೇಟ್ ಆಗಿ ಹೇಳ್ಕೊಂತ ಇದ್ದೆ. ಅಂದ್ರೆ ಅಲ್ಲಿ ಬಂದಿರೋರೆಲ್ಲ ದೊಡ್ಡವ್ರ ಮಕ್ಕಳು, ದೊಡ್ಡ ಶಾಲೆಯಲ್ಲಿ ಓದೋರು ಅನ್ನೋ ಕಾರಣಕ್ಕೆ. ಬಟ್ ಜ್ಯೋತಿ ನಿವಾಸಿಂದ NMKRVಗೆ ಹೋದಾಗ ಉಲ್ಟಾ ಅದು. ನಾನು NMKRVಗೆ ಹೋದಾಗ ಫಸ್ಟ್ ಇಯರ್ ಡಿಗ್ರಿಗೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಬೇಕಾದ್ರೆ ಐ ವಾಸ್ ಲೈಕ್, ಮೈ ನೇಮ್ ಇಸ್ ವಾಣಿ, ಐ ಕೇಮ್ ಫ್ರಮ್ ಜ್ಯೋತಿ ನಿವಾಸ್ ಕಾಲೇಜ್. ದೇ ವರ್ ಆಲ್ ಲೈಕ್, ವಾವ್, ಜ್ಯೋತಿ ನಿವಾಸ್ ಕಾಲೇಜಿಂದನಾ ಅಂತ ಅಂದ್ಬಿಟ್ಟು. ನನ್ಗೆ ಅವಾಗ ಅರ್ಥ ಆಯ್ತು. ಅಂದ್ರೆ ಅಮ್ಮ ಅವರು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು ರೆಪ್ಯೂಟೆಡ್ ಕಾಲೇಜಿಗೆ ಓದಿಸ್ಬೇಕು ಅಂತ ಆಸೆ ಪಟ್ಟಿದ್ದು. ನಮ್ಗಲ್ಲಿ ತುಂಬಾ ಹಿಂಗ್ ಅನ್ನಿಸ್ಬೋದು, ಮಟ್ರೆ ಸಿಗ್ದಂತ ಸಿಚುವೇಶನ್ ಇರ್ಬೋದು. ಬಟ್ ಅಲ್ಲಿ ನಾವು ಕಲ್ತು ಇನ್ನೊಂದ್ ಕಡೆಗೆ ಹೋದಾಗ ನಮಗ್ ಸಿಗೋ ಮರ್ಯಾದೆ ಬೇರೆ ಅಂತ. ಅಬ್ಸಲ್ಯೂಟ್ಲಿ ವಾವ್. ಕಷ್ಟ ಅಂದ್ರೆ ಹೇಗೆ, ಕಷ್ಟದಿಂದ ಆಚೆ ಬರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾಯ್ತು. ಬಟ್ ಗುಡ್ ಥಿಂಗ್, ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿದ್ದೀರಾ. ನಾನೇನೋ ಹೋಯ್ತು ಇದು ಕತೆ ಅನ್ಕೊಂಡಿದ್ದು. ಇಲ್ಲ, ಅದೊಂದು ಇತ್ತು ತಲೆನಲ್ಲಿ. ಇಟ್ಸ್ ಲೈಕ್ ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ, ಕಷ್ಟಪಟ್ಟು ನಮ್ಮನ್ನ ಓದ್ಸಕ್ಕಂತಾನೆ ಇಲ್ಲಿ ಬಂದು ಏನೇನೋ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ಮೈಂಡು ಆ ಕಡೆ ಈ ಕಡೆ ಹೋಗ್ಬಾರ್ದು, ಓದ್ಬೇಕು ಅಂತ ಹೇಳಿ ಅದೊಂದು ಇದ್ದಿದ್ರಿಂದ ಕಷ್ಟ ಆದ್ರೂ ಪರವಾಗಿಲ್ಲ, ಓದ್ಬೇಕು. ಬೆಳಗ್ಗೆ 3 ಗಂಟೆಗೆಲ್ಲ ಎಬ್ಸೋರು, ಓದು. ಅದಂತೂ ಯಾರ ಮನೇಲೂ ಚೇಂಜ್ ಆಗದೆ ಇರೋ ಕೆಲಸ. ಫೈನಲ್ ಆಗಿ ಅಂತ ಒಂದು ಎನ್ವೈರ್ಮೆಂಟ್ ಇಂದ ಈಗ ನಿಮ್ಮ ಎನ್ವೈರ್ಮೆಂಟ್ ಬಂದಿದ್ದೀರಾ. ಆಫ್ಕೋರ್ಸ್ ಶುರು ಮಾಡಿದಾಗೆ ಹೇಳಿದ್ರಿ ಹೇಗೆ ನೀವು ಕಂಟೆಸ್ಟೆಂಟ್ ಆಗಿ ಕಾಮಿಡಿ ಕಿಲಾಡಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಮನೆ ಮಗಳಾಗಿದ್ದೀರಾ. ಹಾಲು ಕೊಟ್ಕೊಂಡು ಎಲ್ಲರಿಗೂ ಆಗಿರ್ಬೋದು, ಬಟ್ ಮನೆ ಮಾತಾದ್ರೂ ಆಗಿದ್ದೀರಾ. ಇವಾಗ ಟಿವಿಯಿಂದ ಸ್ವಲ್ಪ ರಾದರ್ ಕಾಮಿಡಿಯಿಂದ ಸ್ವಲ್ಪ ಆಕ್ಟಿಂಗ್ ಕಡೆಗೂ ಗಮನ ಸರಿಸ್ತಾ ಇದ್ದಾರಾ. ಯಾವತ್ತಾದ್ರೂ ನಿಮಗೆ ಅನ್ಸಿದ್ಯಾ, ಸಾಕಪ್ಪ ಇದು ಕಾಮಿಡಿ ಆಯ್ತು, ಬಿಕಾಸ್ ನನ್ನನ್ನು ಟೈಪ್ ಕಾಸ್ಟ್ ಮಾಡ್ತಾ ಇದ್ದಾರೆ ಕಾಮಿಡಿಯನ್ ಆಗಿ, ಈಗ ಐ ಆಲ್ಸೋ ವಾಂಟ್ ಟು ಬಿ ಶೋಕೇಸ್ಡ್ ಆಸ್ ಅದರ್ ಕ್ಯಾರೆಕ್ಟರ್ ಆಕ್ಟ್ರೆಸ್ ಅಂತ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ? ಅನ್ಸಿದೆ ಆಕ್ಚುಲಿ ನನಗೆ. ಅಂದ್ರೆ ಸಾಕಪ್ಪ ಇದು ನನ್ನನ್ನು ಕಾಮಿಡಿಯನ್ ಆಗಿ ನೋಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅನ್ಸಿಲ್ಲ. ಅಂದ್ರೆ ಐ ವಾಂಟ್ ಟು ಟ್ರೈ ಸಮಥಿಂಗ್ ಎಲ್ಸ್ ಅನ್ನೋ ಕಾರಣ. ಅಂದ್ರೆ ಇನ್ನೂ ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡ್ಬೋದಲ್ವಾ ಅನ್ನೋ ಕಾರಣಕ್ಕೆ. ಮತ್ತೆ ಕಾಮಿಡಿಯನ್ ಆಗಿ ನಾನು ಬರಬೇಕು ಅಂತ ಅನ್ಕೊಂಡಿದ್ದು ಒಂದು ಪ್ಲಾಟ್ಫಾರ್ಮ್ಗೋಸ್ಕರ ಅಷ್ಟೇ. ಬಟ್ ಐ ಆಮ್ ನಾಟ್ ಅ ಪರ್ಫೆಕ್ಟ್. ಅಂದ್ರೆ ಬರೀ ಕಾಮಿಡಿಗೆ ಸೀಮಿತವಾದಂಥದ್ದು ಮಾತ್ರ ಅಲ್ಲ, ನನ್ನೊಳಗೆ ಒಂದು ವಿಲ್ಲನ್ ಕ್ಯಾರೆಕ್ಟರ್ ಮಾಡೋದು ಅಥವಾ ಬೇರೆ ಯಾವುದೋ ಕ್ಯಾರೆಕ್ಟರ್ ಮಾಡೋ ಅಂತ ಕೆಪಾಸಿಟಿ ಕೂಡ ಇದೆ ಅಂತ ಅನ್ನಿಸ್ದಾಗ ಐ ಹ್ಯಾವ್ ಥಾಟ್, ನಾನು ಬೇರೆ ಕಡೆ ಅಥವಾ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ಟ್ರೈ ಮಾಡಬೇಕು, ಇಲ್ಲಾಂದ್ರೆ ಇಲ್ಲೇ ಉಳ್ದೋಗ್ಬಿಡ್ತೀನಿ ಅಂತ ಎಲ್ಲ ಅನಿಸಿದೆ. ಆಮೇಲೆ ನನಗೆ ಒಂದು ಸ್ವಲ್ಪ ಚಿಕ್ಕದ್ರಿಂದಲೂ ಈ ಮಾತಾಡಬೇಕು. ನಾನು ಎಷ್ಟೊಂದು ಸರಿ ರೇಡಿಯೋ ಜಾಕಿ ಕೂಡ ಟ್ರೈ ಮಾಡ್ತಾ ಇದ್ದೆ ಕಾಲೇಜ್ ಡೇಸಲ್ಲೆಲ್ಲ. ಸೊ ಹಂಗಾಗಿ ಇಟ್ಸ್ ಲೈಕ್ ಆ್ಯಂಕರಿಂಗ್ ಮಾಡಬೇಕು, ಹೋಸ್ಟ್ ಮಾಡಬೇಕು, ಈ ಥರದ್ದು ಕೂಡ ನಾಟ್
ಓನ್ಲಿ ಆಕ್ಟಿಂಗ್ ಅಂತಾನೆ ಅಲ್ಲ, ಒಟ್ನಲ್ಲಿ ಐ ವಾಂಟ್ ಟು ಬಿ ಅ ಗುಡ್ ಎಂಟರ್ಟೈನರ್ ಅಷ್ಟೇ. ಅದೊಂದೇ ಥಾಟ್ ಇದ್ದಿದ್ದು. ಅದು ಯಾವ ರೀತಿಯಲ್ಲಾದ್ರೂ ಆಗ್ಬೋದು ಅಥವಾ ಯಾವ ಪಾತ್ರದ ಮುಖಾಂತರನಾದ್ರೂ ಆಗ್ಬೋದು. ಸೊ ಹಾಗಾಗಿ ತುಂಬಾ ಸರಿ ಅನ್ಸಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇಂಡಸ್ಟ್ರಿ ಯಾವ ತರ ಇದೆ ಅಂದ್ರೆ, ಒಂದು ಕಡೆ ಟೈಪ್ ಕಾಸ್ಟ್ ಆಗೋದ್ರೆ ಅದೇ ತರದ ಪಾತ್ರಗಳು ಸಿಗೋದು ಜಾಸ್ತಿ. ಸೊ ಯಾವತ್ತಾದ್ರೂ ಯೋಚನೆ ಮಾಡಿದರ ಆಯ್ತು ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ರೆ ಮಾತ್ರನೇ ಈ ತರದ ಪಾತ್ರಗಳು ಸಿಗೋದು ಅಂತ? ಹ್ಯಾಸ್ ಇಟ್ ಕಮ್ ಟು ಯುವರ್ ಮೈಂಡ್ ಫುಲ್ ಸ್ಟಾಪ್ ಹಾಕಬೇಕು ಅಂತ? ಹಾಕಿದ್ದೀನಿ ಕೂಡ. ನನಗೆ ತುಂಬಾ ಸೀರಿಯಲ್ಸ್ ಎಲ್ಲ ಬರ್ತಿರತ್ತೆ ಇವಾಗ್ಲೂ. ನನ್ನ ರಿಲೇಟಿವ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಅವರೆಲ್ಲ ಕೇಳ್ತಿರ್ತಾರೆ, ನೀನ್ ಯಾಕೆ ಸೀರಿಯಲ್ ಎಲ್ಲ ಆಕ್ಟ್ ಮಾಡಲ್ಲ, ನೀನ್ ಯಾಕೆ ಬಿಗ್ ಬಾಸ್ ಅವ್ರು ಈಸಿಯಾಗಿ ಹೇಳ್ಬಿಡ್ತಾರೆ ಬಿಗ್ ಬಾಸ್ ಹೋಗ್ಬಿಡು ಅಂತ. ಬಿಗ್ ಬಾಸ್ ಹೋಗ್ಬಿಡು ನೀನು, ಅಲ್ಲ ನೀನ್ ಯಾಕೆ ಸೀರಿಯಲ್ಗೆ ಹೋಗಲ್ಲ, ನೀನು ಸೀರಿಯಲ್ಗೆ ಹೋಗ್ಬೇಕು ತಾನೆ ಅಂತಲ್ಲ ಅನ್ಬಿಟ್ಟು. ಬಟ್ ಅವ್ರು ಹೇಳ್ದಷ್ಟು ಈಸಿ ಅಲ್ಲ. ನಾನು ಸೀರಿಯಲ್ಗೆ ನನ್ಗೆ ಇಲ್ಲಿ ತನಕ ಬಂದಿರೋ ಆಫರ್ಸ್ ಎಲ್ಲವೂ ಕೂಡ ಯಾವುದೋ ಒಂದು ಮನೆ ಕೆಲಸದ ಕ್ಯಾರೆಕ್ಟರ್ ಇರುತ್ತೆ ಅಥವಾ ಯಾವುದೋ ಒಂದು ನರ್ಸ್ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲ ಕಾಮಿಡಿಗೆ ಸಂಬಂಧಪಟ್ಟ ಕ್ಯಾರೆಕ್ಟರೇ ಇರುತ್ತೆ. ಬಿಟ್ರೆ ನನ್ಗೆ ಯಾವುದೋ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರದ್ದು ಬಂದಿಲ್ಲ. ಸೊ ನಾನು ಆಗಿನ ಟೈಮಿಗೆ ಫಾರ್ ಟೈಮ್ ಬೀಯಿಂಗಿಗೆ ಯಾವುದೋ ಒಂದು ದುಡ್ಡು ಸಿಗುತ್ತೆ ಅಂತ ನಾವು ಅಫ್ಕೋರ್ಸ್ ದುಡ್ಡು ಇಲ್ಲದೆ ಇದ್ದಾಗ ಒಪ್ಕೊಂಡು ಮಾಡಿದ್ದೀನಿ. ಬಟ್ ಒಂದು ಸ್ವಲ್ಪ ಫಿನಾನ್ಷಿಯಲಿ ಓಕೆ ಸೆಟಲ್ ಆಗ್ತಾ ಇದ್ದೀನಿ ಅಂತ ಅನ್ಸಿದ್ದ ಟೈಮಿಗೆ ಓಕೆ ಇವಾಗ ನಾನು ಒಂಚೂರು ಚೂಸ್ ಮಾಡ್ಕೊಬೋದು ನಂಗೆ ಏನು ಬೇಕು ಅನ್ನೋದನ್ನ. ಇಷ್ಟು ದಿನ ಅಂತೂ ಅಟ್ಲೀಸ್ಟ್ ಫಿನಾನ್ಷಿಯಲಿ ಸ್ಟೇಬಲ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬಂದಿದ್ದೆಲ್ಲ ಒಪ್ಕೊಂಡು ಮಾಡ್ತಿದ್ವಿ. ಇವಾಗ ಅಟ್ಲೀಸ್ಟ್ ಐ ಕ್ಯಾನ್ ರಿಜೆಕ್ಟ್. ನನಗೆ ಇವಾಗ ಇದು ಬೇಡ, ಇದ್ರ ಕಡೆ ಗಮನ ಹರಿಸ್ತಿಲ್ಲ, ಬೇರೆ ಕಡೆ ನಾನು ಬೇರೆ ಒಂದು ಪ್ಲಾಟ್ಫಾರ್ಮ್ ಹುಡುಕ್ತಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾದ್ ನೋಡೋದು ಒಳ್ಳೇದು ಅಂತ ಹೇಳಿ ತುಂಬ ಸೀರಿಯಲ್ಗಳನ್ನ ರಿಜೆಕ್ಟ್ ಮಾಡಿದ್ದೀನಿ. ಇಲ್ಲ ಸರ್ ಬೇರೆ ಯಾವ್ದಾದ್ರು ಪಾತ್ರ ಬಂದ್ರೆ ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿ. ಸಿನಿಮಾಗಳಲ್ಲೂ ಕೂಡ ಕೆಲವೊಂದು ಕ್ಯಾರೆಕ್ಟರ್ಸ್ ಬಂದಾಗ ಆ ಕ್ಯಾರೆಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ದುಂಟು. ಇನ್ನು ನೀವು ಮಾತಾಡ್ತಿರುವಾಗ ಒಂದು ತುಂಬಾ ಇಂಪಾರ್ಟೆಂಟ್ ಲೈನ್ ಕೊಟ್ರಿ. ಕಾಮಿಡಿ ಆಗಿರ್ಬೋದು ಅಥವಾ ಮನೆ ಕೆಲ್ಸದವ್ರ ಪಾತ್ರ ಆಗಿರ್ಬೋದು, ನರ್ಸ್ ಪಾತ್ರ ಆಗಿರ್ಬೋದು, ಗ್ಲಾಮರ್ ಇಂಡಸ್ಟ್ರಿನಲ್ಲಿ ಯುನೋ ಈ ತರ ಕಾಣಿಸ್ಬೇಕು ಅನ್ನೋ ಒಂದು ಪಿಯರ್ ಪ್ರೆಷರ್ ಇದ್ದೇ ಇರುತ್ತೆ. ಹೌದು, ಇದೇ ತರ ಇರಬೇಕು, ನೀವು ಈ ಕಲರ್ ಇದ್ರೆ, ಈ ಶೇಪ್ ಇದ್ರೆ, ಇಷ್ಟು ಕೂದಲಿದ್ರೆ, ಇಷ್ಟು ವಯಸ್ಸಾಗಿದ್ರೆ ಅಂಥವ್ರಿಗೆ ಮಾತ್ರನೇ ಮೇನ್ ಕ್ಯಾರೆಕ್ಟರ್ ಪಾತ್ರ ಕೊಡೋದು. ಅದಕ್ಕಿಂತ ಸ್ವಲ್ಪ ಈ ಕಡೆಗೆ ಬಂದ್ರೆ ತಂಗಿ ಪಾತ್ರನೋ ಅಕ್ಕ ಪಾತ್ರನೋ ಕೊಡೋದು, ಆ ಕಡೆ ಸ್ವಲ್ಪ ವಯಸ್ಸಾದ್ರೆ ಅಮ್ಮನ ಪಾತ್ರನೋ ಅಜ್ಜಿ ಪಾತ್ರ. ಸೊ ಈ ತರ ಆಬ್ವಿಯಸ್ಲಿ ಗ್ಲಾಮರ್ ಇಂಡಸ್ಟ್ರಿನಲ್ಲಿ ಈ ಪಿಯರ್ ಪ್ರೆಷರ್ ಇದ್ದೇ ಇರುತ್ತೆ. ನಿಮಗೆ ಯಾವತ್ತಾದ್ರೂ ನೀವು ಯಾವತ್ತಾದ್ರೂ ಫೇಸ್ ಮಾಡಿದಿರ ಈ ತರ ವೇರ್ ಪೀಪಲ್ ಹ್ಯಾವ್ ಕಮ್ ಅಂಡ್ ಸ್ಪೋಕನ್ ಟು ಯು ಅಬೌಟ್ ಯುವರ್ ಲುಕ್ಸ್ ಅಂಡ್ ಸೇಯಿಂಗ್ ಇದೇ ಪಾತ್ರನೇ ಗತಿ ಅಂತ? ಲೈಕ್ ಯಾವತ್ತೋ ಒಂದಿನ ಅಲ್ಲ, ಎವ್ರಿ ಡೇ ಪ್ರತಿ ಸಲ ಅದಾಗ್ತಾ ಇರುತ್ತೆ. ಹೇಗೆ ಅಂತ ಅಂದರೆ ಇವಾಗ ಯಾವುದಾದ್ರೂ ಒಂದು ನನಗೆ ಇದಕ್ಕೆ ಮುಂಚೆನೂ ಕೆಲವೊಂದು ಲೀಡ್ ಕ್ಯಾರೆಕ್ಟರ್ಸ್ ಕೂಡ ಬಂದಿದೆ. ಯಾವಾಗ ಒಂಚೂರು ಲೀನ್ ಇದ್ದೆ, ಇವಾಗ ಒಂಚೂರು ಪುಟ್ಟನಾಗಿದ್ದೀನಿ. ಆ ಲೀಡ್ ಕ್ಯಾರೆಕ್ಟರ್ಸ್ ಕೂಡ ಬಂದಾಗ ಏನಾಗುತ್ತೆ ಅಂತಂದರೆ ನನಗೆ ಚಿಕ್ಕದ್ರಿಂದನೂ ಐ ಫೇಸ್ ಲಾಟ್ ಆಫ್ ಆ್ಯಕ್ನೆ ಇಶ್ಯೂಸ್ ಮತ್ತು ಸ್ಕಾರ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಇದೆ. ಚಿಕ್ಕದ್ರಿಂದನೂ ಬರುತ್ತೆ ಹೋಗುತ್ತೆ. ಯಾವತ್ತೂ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಸಿಕ್ಕೇ ಇಲ್ಲ ಆಯ್ತಾ. ಆವಾಗೆಲ್ಲ ತುಂಬ ಅದ್ರ ಬಗ್ಗೆ ವರಿ ಮಾಡ್ತಾ ಇದ್ದೆ, ಕಾನ್ಫಿಡೆನ್ಸೇ ಕಳೆದೋಗಿತ್ತು. ಎಷ್ಟೊಂದು ಸತಿ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋ ಅಂಥ ನಟಿ ನಂಗೆ ಅನ್ಸಿದ ಮಟ್ಟಿಗೆ ನಾನು ಹೌದು ಅಂತ ಅನ್ಸಿದ್ರು ಕೂಡ ಕೆಲವೊಂದು ಕ್ಯಾಮರಾ ಮುಂದೆ ನಾನು ಕಾನ್ಷಿಯಸ್ ಆದಾಗ, ನನ್ನ ಮುಖದಲ್ಲಿ ಪಿಂಪಲ್ಸ್ ಇದೆ ಅಂತ ನೆನಪಿಸ್ಕೊಂಡಾಗ, ನಾನು ಆ್ಯಕ್ಟಿಂಗ್ ಮಾಡುವಾಗ ಕಾನ್ಷಿಯಸ್ಲಿ ಚೆನ್ನಾಗಿ ಮಾಡಿದೆ ಟೇಕ್ ತಗೊಂಡಿದ್ದು ಉಂಟು. ಈ ಥರದ ಸಿಚುವೇಶನ್ಸ್ಗಳನ್ನೆಲ್ಲ ಫೇಸ್ ಮಾಡಿದ್ದೀನಿ ನಾನು ತುಂಬ ಸರಿ. ಆಮೇಲೆ ನನಗೊಂದಷ್ಟು ಲೀಡ್ ಕ್ಯಾರೆಕ್ಟರ್ಸ್ ಬಂದಾಗ ಏನಾಗುತ್ತೆ, ನಮ್ಮದು ಪ್ರೊಫೈಲ್ನೆಲ್ಲ ಅವ್ರು ಇನ್ಸ್ಟಾಗ್ರಾಮಲ್ಲೋ ಫೋಟೋಸಲ್ಲೋ ನೋಡಿ ಸೆಲೆಕ್ಟ್ ಮಾಡಿರ್ತಾರೆ, ಅಥವಾ ಬೇರೆ ಇವಾಗ ಜಿ ಕನ್ನಡದ್ದು ಕಲರ್ಸ್ ಕನ್ನಡದ್ದು ಯಾವುದೋ ಫುಟೇಜಸ್ ನೋಡಿ ಆ ಫುಟೇಜಲ್ಲಿ ನಮ್ಮ ಮುಖದಲ್ಲಿ ಇರೋ ಮಾರ್ಕ್ಸ್ ಅದೆಲ್ಲ ಕಾಣಿಸಲ್ಲ, ಅಥವಾ ಕಲೆಗಳು ಯಾವ ಮೇಕಪ್ ಇಂದ ಕವರ್ ಆಗಿರುತ್ತೆ. ಸೊ ಆ ಥರ ಆದಾಗ ಸೆಲೆಕ್ಟ್ ಮಾಡಿ ಈ ಥರ ಒಂದು ಲೀಡಿಂಗ್ ಕ್ಯಾರೆಕ್ಟ್ರಿಗೋ ಅಥವಾ ಇನ್ನೊಂದು ಯಾವುದೋ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟ್ರಿಗೋ ತಂಗಿ ಕ್ಯಾರೆಕ್ಟ್ರಿಗೋ ನೀವೇ ಬೇಕು ಅಂತ ಚೂಸ್ ಮಾಡಿ ನಾನು ಮಾತುಕತೆಗೆ ಅಂತ ಹೋದಾಗ ನನಗೆ ಕಾಮೆಂಟ್ ಮಾಡಿದ್ದುಂಟು, ಅಯ್ಯೋ ನಿಮ್ಮದು ಫೋಟೋದಲ್ಲೇ ಬೇರೆ ಥರ ಇದ್ದೀರಾ, ಡೈರೆಕ್ಟಾಗೆ ಬೇರೆ ಥರ ಇದ್ದೀರಾ, ನಾವು ಹುಡುಕ್ತಿರೋದು ಸ್ವಲ್ಪ ಗ್ಲಾಮರಸ್ ಕ್ಯಾರೆಕ್ಟ್ರು, ನಮಗೆ ಬೇಡ. ಸೊ 1 ಟೈಮ್ 2 ಟೈಮ್ಸ್ ಮತ್ತು ಕೆಲವೊಂದು ಸತಿ ಅಂತೂ ಒಂದು ಅಂದರೆ ದೊಡ್ಡ ದೊಡ್ಡ ಹೀರೋ ಅವ್ರದ್ದೆ ಆ ಸಿನಿಮಾಗಳಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಖುಷಿಯಾಗಿ ಹೋಗಿ ಇನ್ನೇನು ಸೈನ್ ಮಾಡಿ ಅಡ್ವಾನ್ಸ್ ತಗೋಬೇಕು. ಪ್ರೊಡ್ಯೂಸರ್ ಇಸ್ ಓಕೆ, ಆದರೆ ಪ್ರೊಡ್ಯೂಸರ್ ಇಸ್ ಲುಕಿಂಗ್ ಓನ್ಲಿ ಫಾರ್ ಟ್ಯಾಲೆಂಟ್. ಆದರೆ ಕ್ಯಾಮ್ರಾಮ್ಯಾನ್ ಬಂದಾಗ ಇಲ್ಲ ರೀ, ನಮ್ಮ ಸಿನಿಮಾಗೆ ನಾವು ಸ್ವಲ್ಪ ಮೇಕಪ್ ಬೇರೆ ಕಮ್ಮಿ ಮಾಡ್ತಾ ಇರೋದ್ರಿಂದ ದಟ್ ಲುಕ್ ಬ್ಯಾಡ್, ಆ ಸ್ಕಾರ್ಸ್ ಎಲ್ಲ ಕಾಣಿಸುತ್ತೆ ಅಂತ ಅಂದಾಗ ನಾನು ಇನ್ನೇನು ಸೈನ್ ಮಾಡಿ ಅಡ್ವಾನ್ಸ್ ತಗೋಬೇಕು, ದೇ ಹ್ಯಾವ್ ರಿಜೆಕ್ಟೆಡ್. ಆ ಥರದ್ದೆಲ್ಲ ಸಿಚುವೇಶನ್
ಸಿಚುವೇಶನ್ಸ್ ಆಗಿದೆ. ಅದಾದ್ಮೇಲೆ ನನಗೆ ನಾನೇ ಡಿಸೈಡ್ ಮಾಡಿಬಿಟ್ಟೆ. ಅದಾದ್ಮೇಲೆ ನನ್ಗೆ ಯಾವುದೇ ಪಾತ್ರಗಳು ಬಂದಾಗ್ಲೂ ಕೂಡ ಫಸ್ಟ್ ನಾನೇ ಕೇಳ್ತಿದ್ದೆ, ಇಸ್ ದಿಸ್ ಅ ಗ್ಲಾಮರಸ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು. ಹೌದು ಅಂತ, ಅಥವಾ ಅವರು ಆ ಥರ ನೀವು ಅನ್ಕೊಂಡಂಗಲ್ಲ, ಹಂಗಿಲ್ಲ ಸರ್, ನೀವೇನಾದರೂ ಲೀಡಿಂಗ್ ಕ್ಯಾರೆಕ್ಟರ್ ಕೊಡ್ತಿದ್ದೀರಾ ಅಂತ ಅಂದರೆ ಫಸ್ಟು ಡೈರೆಕ್ಟರ್ ಎಕ್ಸೆಪ್ಟ್ ಮಾಡ್ಕೊಬೇಕು. ಅದೆಲ್ಲದಕ್ಕಿಂತ ಮುಂಚೆ ಜನ ಎಕ್ಸೆಪ್ಟ್ ಮಾಡಬೇಕು ಲೀಡಿಂಗ್ ಕ್ಯಾರೆಕ್ಟ್ರಿಗೆ ಈ ಫೇಸ್ ಓಕೆನಾ ಅಂತ ಅಂದ್ಬಿಟ್ಟು. ಬಟ್ ನಾನೇ ಅಕ್ಸೆಪ್ಟ್ ಮಾಡ್ತಿಲ್ಲ ನಾನು ಲೀಡಿಂಗ್ ಕ್ಯಾರೆಕ್ಟ್ರಿಗೆ ಓಕೆ ಅಂತ ಅಂದ್ಬಿಟ್ಟು. ಇನ್ನು ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೆ ನಂಬಿಕೆನೂ ಇಲ್ಲ. ಐ ಡೋಂಟ್ ಡೂ ಇಟ್ ಅಂತ ಅಂದ್ಬಿಟ್ಟು ನಾನು ಸ್ಟ್ರೇಟ್ ಅವೇ ನಾನು ಒಂದು ಅಷ್ಟು ಲೀಡಿಂಗ್ ಬಂದಿದ್ದನ್ನೇ ರಿಜೆಕ್ಟ್ ಮಾಡಿ. ಲೀಡಿಂಗ್ ಅಂತ ಅಂದರೆ ಈ ಕೆಲವೊಂದು ಡಾಕ್ಯುಮೆಂಟ್ರಿ ಲೀಡಿಂಗ್ ಇರ್ಬೋದು, ಕೆಲವೊಂದು ಫೀಮೇಲ್ ಓರಿಯೆಂಟೆಡ್ ಮೂವಿಗಳೇ ಬಂದಾಗ ರಿಜೆಕ್ಟ್ ಮಾಡಿದ್ದು ಉಂಟು. ಇಲ್ಲ ಸರ್ ಆಗಲ್ಲ ಬಿಡಿ, ಸುಮ್ಮನೆ ನಾನು ಅಲ್ಲಿ ಬಂದು ನಾವು ಅನ್ಕೊಂಡಂಗೆ ನೀವಿಲ್ಲ ಅಂತ ಅನ್ನೋದ್ರ ಬದಲು ನಾನು ಇಲ್ಲೇ ಹೇಳ್ಬಿಡ್ತೀನಿ, ನೀವು ಅನ್ಕೊಂಡಂಗೆ ನಾನಿಲ್ಲ ಪ್ಲೀಸ್ ಬೇಡ ಅದು ಅಂತ ಅಂದ್ಬಿಟ್ಟು ಈ ಥರ ಆಗಿದೆ. ಬಟ್ ಇದಕ್ಕೆ ಒಂದು ಯಾವಾಗಲೂ ನಾನು ಹೆಂಗೆ ಮೋಟಿವೇಶನ್ ತಗೋತೀನಿ ಅಂತ ಅಂದರೆ, ಯಾವಾಗಲೂ ನಾನು ಈ ಮೋಟಿವೇಶ್ನಲ್ ಸ್ಟೋರೀಸು, ಈ ಶಾರ್ಟ್ ಸ್ಟೋರೀಸ್ ಎಲ್ಲ ಓದ್ತಾ ಇರ್ತೀನಿ. ಸೊ ಆವಾಗ ಒಂದು ಸ್ಟೋರಿ ಓದಿದ್ದೆ ನಾನು. ಇಟ್ಸ್ ಲೈಕ್ ಒಬ್ಬ ಹುಡುಗ 2 ಮಡಕೆನಲ್ಲಿ ನೀರು ತಗೊಂಡು ಬರ್ತಾ ಇರ್ತಾನೆ. ಒಂದು ತೂತ್ ಮಡಕೆ, ಇನ್ನೊಂದು ಫುಲ್ ಚೆನ್ನಾಗಿರೋ ಮಡಕೆ. ಅವನು ಯಾವಾಗ್ಲೂ ತುಂಬ ದೂರದಿಂದ ಹೋಗಿ ಆ ಮಡಕೆಯಲ್ಲಿ ನೀರು ತಗೊಂಡು ಬರೋವಾಗಲೆಲ್ಲ ಆ ತೂತ್ ಮಡಕೆ ರಿಗ್ರೆಟ್ ಫೀಲ್ ಮಾಡ್ತಾ ಇರುತ್ತೆ. ನೀನು ತುಂಬ ದೂರ ಹೋಗ್ತೀಯಾ, ತುಂಬ ದೂರದಿಂದ ನೀರು ತಗೊಂಡು ಬರ್ತೀಯಾ, ಬಟ್ ನಾನು ಆಲ್ರೆಡಿ ತೂತ್ ಮಡಕೆ, ಸೊ ಅರ್ಧ ನೀರು ಖಾಲಿನೇ ಆಗೋಗ್ಬಿಟ್ಟಿರುತ್ತೆ ನಾನು ಬರೋ ಅಷ್ಟರೊಳಗಡೆ. ಸೊ ನನ್ನ ಯಾಕೆ ಯೂಸ್ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಅವನು ಅಷ್ಟು ಸ್ವೀಟಾಗಿ ಹೇಳ್ತಾನೆ ಅಂತ ಅಂದರೆ, ನೀನು ಬರೀ ನೀರು ಸೋರೋಗ್ತಿದೆ ಅನ್ನೋದು ಅಷ್ಟೇ ನೋಡ್ತಾ ಇದೀಯಾ, ಅಲ್ಲಿಂದ ಇಲ್ಲಿವರೆಗೂ ನಾನು ನಡ್ಕೊಂಡು ಬಂದಿರೋ ದಾರಿನೊಂದ್ಸರಿ ನೋಡು ಅಂತ. ನೋಡಿದಾಗ ಅಲ್ಲಿ ಈ ಕಡೆ ಮಡಕೆದು ಜಾಗ ಡ್ರೈ ಆಗಿರುತ್ತೆ, ಈ ಕಡೆ ಮಡಕೆದು ಹಸಿರಾಗಿರುತ್ತೆ. ಸೊ ಆವಾಗ ನೀನು ಅನ್ಕೊಂತಿದ್ಯಾ ನೀನು ತೂತ್ ಮಡಕೆ ಅಂತ ಅಂದ್ಬಿಟ್ಟು, ಬಟ್ ನಿನ್ನಿಂದ ಒಂದು ದಾರಿ ಫುಲ್ ಹಸನಾಗಿದೆ. ಸೊ ದಟ್ ನೀನು ಯು ಆರ್ ಯೂಸ್ಫುಲ್ ಫಾರ್ ಸಮಥಿಂಗ್ ಎಲ್ಸ್ ಅಂತ ಅಂದ್ಬಿಟ್ಟು. ಸೊ ನಾನು ಅದನ್ನು ಯಾವಾಗ ನನಗೆ ಹೆಂಗೆ ಕನೆಕ್ಟ್ ಮಾಡ್ಕೊತೀನಿ ಅಂತಂದರೆ, ನನ್ನ ಆ್ಯಕ್ನೇನೋ ಸ್ಕಾರ್ಸೋ ಅದೋ ಇದೋ ನನಗೆ ಯಾವ ಥರ ಹೆಲ್ಪ್ ಆಗಿದೆ ಅಂದರೆ, ನಾನು ಅನ್ಕೊತಿರ್ತೀನಿ ನಾನು ಯಾಕೆ ಅವರಷ್ಟು ಗ್ಲಾಮರಸ್ ಆಗಿಲ್ಲ, ಹಿಂಗೆ ಆಗಿಲ್ಲ ಹಂಗೆಲ್ಲ ಅಂದ್ಕೊಂಡಿರ್ಬೋದು. ಬಟ್ ಸ್ಟಿಲ್ ಇಲ್ಲಿವರೆಗೂ ನನಗೆ ಈ ಬಾಯ್ ಫ್ರೆಂಡ್ ಕಾಟೋನೋ ಅಥವಾ ಇನ್ಯಾವುದೋ ಡೈರೆಕ್ಟರ್ ಕಾಸ್ಟ್ ಕೋಚಿಂಗ್ ಅಂತ ಅವು ಇವು ಅಂತೆಲ್ಲ ಬರುತ್ತೆ, ಆ ಥರದ್ದೆಲ್ಲ ಅದಕ್ಕೂ ನಾನು ಅಷ್ಟು ಅಟ್ರಾಕ್ಟೇ ಆಗಿಲ್ಲ. ದಟ್ ಈಸ್ ಆ್ಯಕ್ಚುಲಿ ದಟ್ ಸೇವ್ಡ್ ಮೀ ಆ್ಯಕ್ಚುಲಿ. ಆ ಥರದ್ದು ಒಂದು ಲೈನಿಂದ ನನ್ನನ್ನು ಸೇವ್ ಮಾಡಿದೆ ಅಂತ ಅಂದರೆ ಇಟ್ ಈಸ್ ಗುಡ್ ಓನ್ಲಿ ಅಷ್ಟೇ. ವೆರಿ ನೈಸ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಬಿಕಾಸ್ ನಾನು ನೆಕ್ಸ್ಟ್ ಪ್ರಶ್ನೆನೇ ಅದಿದ್ದು ಆಯ್ತಾ. ಏನಕ್ಕಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಟಿವಿ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಗ್ಲಾಮರಸ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಈ ತರದ ಕಷ್ಟಗಳು ಜಾಸ್ತಿ ಜನ ನೋಡ್ತಾರೆ ಅಂತ. ಎಸ್ಪೆಷಲಿ ನಿಮಗ್ ಬೇಕಾಗಿರೋಂತ ರೋಲ್ಸ್ ಸಿಕ್ತಿಲ್ಲ ಅಂದ್ರೆ, ನಿನಗೆ ಕೊಡಿಸ್ತೀನಿ ರೋಲ್ಸ್ ಅಂತ ಹೇಳಿ ಮೋಸ ಮಾಡೋರಿಂದ ಹಿಡಿದು ನಿನ್ನ ಹತ್ರ ದುಡ್ಡು ಈಸ್ಕೊಂಡಿರೋರು ಜಾಸ್ತಿ ಜನ ಇರ್ತಾರೆ. ಸೊ ನೀವು ಆಲ್ರೆಡಿ ಹೇಳ್ಬಿಟ್ಟಿದಾರ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ. ಬಟ್ ಯಾವತ್ತಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಜುಕೇಟೆಡ್ ಆಗಿ ಬರಬೇಕು ಅನ್ನೋದು ಅದೇ ಕಾರಣಕ್ಕೆ. ನಾನು ತುಂಬಾ ಜನ ಹುಡುಗಿರನ್ನ ನೋಡಿದ್ದೀನಿ. ಇಟ್ಸ್ ಲೈಕ್ ಅವರು ಅಂದ್ರೆ ಎಜುಕೇಟೆಡ್ ಅಂತ ಅಂದ್ರೆ ಬರೀ ಯಾವುದೋ ಒಂದು ಇಂಗ್ಲಿಷ್ ಮಾತಾಡಿದ ತಕ್ಷಣ ದೇ ಆರ್ ಎಜುಕೇಟೆಡ್ ಅಂತ ಅಲ್ಲ. ಅವ್ರು ಮೆಂಟಲಿ ಮೆಚ್ಯೂರ್ಡ್ ಆಗಿರ್ಬೇಕು ಕೆಲವೊಂದು ಡಿಸಿಷನ್ಸ್ ತಗೊಳ್ಳೋವಾಗ. ಯಾವುದೋ ಒಂದು ಪಾತ್ರ ಸಿಗುತ್ತೆ ಅಂದಿದ ತಕ್ಷಣ ಅಥವಾ ಇನ್ನೇನೋ ನಮ್ಗೊಂಚೂರು ಹೈಲೈಟ್ ಆಗ್ಬಿಡ್ತೀವಿ, ವೈರಲ್ ಆಗ್ಬಿಡ್ತೀವಿ ಅಂದಿದ ತಕ್ಷಣ ದೇ ಆರ್ ರೆಡಿ ಟು ಡೂ ಎನಿಥಿಂಗ್. ಬಟ್ ನನಗೆ ಅಂಥ ಜಾಗದಲ್ಲೆಲ್ಲ ಐ ಹ್ಯಾವ್ ಟೇಕನ್ ಮೈ ಓನ್ ಡಿಸಿಷನ್, ಇಲ್ಲ ನೋ ಅಂತ ಅಂದ್ಬಿಟ್ಟು. ಮತ್ತೆ ಕೆಲವೊಂದು ಕಡೆ ಆ ಥರದ ಸನ್ನಿವೇಶಗಳು ನನಗೆ ಬಂದೇ ಇಲ್ಲ. ಯಾಕೆ ಅಂದ್ರೆ ಒಂದು ಗುಂಪಲ್ಲಿ ನಾನು ಇರ್ಬೇಕಾದ್ರೆ ಆ ಗುಂಪೊಳಗಡೆ ನಾನು ಹೈಲೈಟೇ ಆಗಿಲ್ಲ. ನನ್ನ ವಾಯ್ಸ್ ಹೈಲೈಟ್ ಆಗಿದೆ ಬಿಟ್ರೆ ನನ್ನ ಫೇಸ್ ಯಾವತ್ತೂ ಹೈಲೈಟ್ ಆಗಿಲ್ಲ. ನಾನು ಹೇಳ್ದೆ, ನಾನು ಸ್ಕಾರ್ಸ್ ಇಂದನೋ ಅಥವಾ ನನ್ಗೆ ಯಾವುದೋ ಪಿಗ್ಮೆಂಟೇಷನ್ ಯಾವುದೋ ಒಂದು ಸ್ಕಿನ್ ಇಶ್ಯೂಸ್ ಇಂದ ನಾನು ಎಲ್ಲಿ ಹೈಲೈಟ್ ಆಗಿಲ್ಲ. ಆ ಗುಂಪಲ್ಲಿ ನನ್ನನ್ನು ಯಾರು ನನ್ನ ಮೇಲೆ ಕಣ್ಣೇ ಬಿದ್ದಿಲ್ಲ ಟು ಬಿ ಫ್ರ್ಯಾಂಕ್. ಆ ಥರ ಕಣ್ಣು ಬಿದ್ದಿಲ್ಲದೆ ಇದ್ದಾಗ ನನ್ನ ಟ್ಯಾಲೆಂಟ್ ನನ್ನನ್ನು ಗುರುತಿಸಿ ನನಗೆ ಚಾನ್ಸ್ ಕೊಟ್ಟಾಗ ಈ ಥರದ್ದು ಯಾವುದು ಬಂದಿಲ್ಲ ಸಿಚುವೇಶನ್ಸ್. ಬಟ್ ಗುಂಪಲ್ಲಿ ಸೋಷಿಯಲ್ ಮೀಡಿಯಾನಲ್ಲಂತೂ ಕಾಣಿಸ್ಕೊಳ್ಳಲ್ವಲ್ಲ. ಸೋಷಿಯಲ್ ಮೀಡಿಯಾನಲ್ಲಿ ಆಲ್ರೆಡಿ ಅಷ್ಟು ಫಾಲೋಯಿಂಗ್ ಇದೆ ನಿಮಗೆ. 1.5 ಲಕ್ಷ ಜನ ಇವಾಗ ಫಾಲೋ ಮಾಡ್ತಾ ಇದ್ದಾರೆ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ. ಅಷ್ಟೇ ಲಕ್ಷ ಜನ ಯೂಟ್ಯೂಬ್ ಅಲ್ಲೂ ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದಾರೆ. ಸೊ ಇಂಟರ್ನೆಟ್ ಇಸ್ ಅ ವೆರಿ ಡೇಂಜರಸ್ ಪ್ಲೇಸ್. ಎದುರುಗಡೆ ಕೂತಿರೋನು ಯಾರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಹಿ ಹ್ಯಾಸ್ ಟೇಕನ್ ಇಟ್ ಓವರ್ ಹಿಮ್ಸೆಲ್ಫ್. ಅವರೇ ಜಗದ್ಗುರು. ಸೊ ಅದಕ್ಕೋಸ್ಕರ ನಾವು ಏನು ಬೇಕಿದ್ರು ಹೇಳಬಹುದು, ಯಾರು ನಮಗೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು
ಪರಿಕಲ್ಪನೆ ಅವ್ರನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾನು ನೋಡ್ತಿದ್ದೆ ನಿಮ್ಮ ಪೇಜ್ ನ, ನೆಗೆಟಿವ್ ಕಮೆಂಟ್ಸ್ ಏನ್ ಕಮ್ಮಿ ಇಲ್ಲ ಅದರಲ್ಲೂ. ನೀವು ಎಷ್ಟೇ ಡಿಲೀಟ್ ಮಾಡಕ್ ಟ್ರೈ ಮಾಡ್ತಿರೋ ಅದನ್ನ, ಆದರೂ ನೆಗೆಟಿವ್ ಕಮೆಂಟ್ಸು, ಟ್ರೋಲಿಂಗು ಇದ್ದೇ ಇರುತ್ತಲ್ವಾ. ಅಂತಹ ಒಂದು ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಬಿಕಾಸ್ ನೀವು ಹೇಳ್ದಂಗೆ ಗುಂಪಲ್ ಗೋವಿಂದ ಆಗೋದು ತುಂಬಾ ಈಸಿ, ಬಟ್ ಇಂಟರ್ನೆಟ್ ಅಲ್ಲಿ ನೀವೊಬ್ಬರೇ ತೋರಿಸ್ಕೊಳ್ಳೋದಲ್ವಾ, ಅದಕ್ಕೆ. ಬಟ್ ನೆಗೆಟಿವ್ ಕಮೆಂಟ್ಸ್ ಏನ್ ಗೊತ್ತಾ, ಐ ಡೋಂಟ್ ರಿಯಾಕ್ಟ್ ಓನ್ಲಿ. ಫಸ್ಟ್ ಆಫ್ ಆಲ್ ಅನ್ಸುತ್ತೆ ನಂಗೂ ರಿಯಾಕ್ಟ್ ಮಾಡ್ಬಿಡ್ಬೇಕು ಅವ್ರು ಅಂದಿದ್ದಕ್ಕೆ, ಏನಾದರೂ ಒಂದು ಕಾಮೆಂಟ್ ಮಾಡಿದಾಗ. ಅಥವಾ ಫಸ್ಟು ಒಂದು ಅರ್ಥ ಮಾಡ್ಕೋಬೇಕು, ನಾವು ಮಾಡ್ತಿರೋದು ಬರೀ ಆ್ಯಕ್ಟಿಂಗ್. ಇನ್ಯಾರೋ ಡೈರೆಕ್ಟ್ರು ಬರ್ದು ಕೊಟ್ಟಿರೋದನ್ನ, ಇನ್ಯಾರೋ ಶೂಟ್ ಮಾಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ದೆ ಇರೋ ಜನ ಅದಕ್ಕೆ ಏನೇನೋ ಕಾಮೆಂಟ್ ಹಾಕ್ತಾರೆ. ಯಾವುದೋ ಒಂದು ಡೈಲಾಗಲ್ಲಿ ಯಾರೋ ಒಬ್ಬ ಹುಡ್ಗಂಗೆ ಬೈದ್ರೆ, ನಾನೇ ನಿಜವಾಗ್ಲೇ ವಾಣಿನೇ ಇನ್ನೊಂದು ಹುಡ್ಗಂಗೆ ಬೈತಾ ಇದ್ದಾನೆ ಅನ್ನೋ ಫೀಲಲ್ಲಿ ನೀನು ಅಂತವಳು ಇಂಥವಳು ಅಂತ ಹಾಕ್ಬೋದು, ಅಥವಾ ಆ ಥರದ್ದೆಲ್ಲ ಬರ್ತಿರುತ್ತೆ. ಫಸ್ಟ್ ಆಫ್ ಆಲ್ ಏನು ಕೆಲಸ ಇಲ್ಲದೆ ಇರೋರೆ ಆ ಥರ ಕಾಮೆಂಟ್ ಹಾಕೋದು. ಸೊ ಏನು ಮಾಡೋಕ್ಕೇನು ಕೆಲಸ ಇಲ್ಲದೆ ಇರೋರಿಗೆ ನಾವು ಕೆಲಸ ಕೊಡ್ತಿದ್ದೀವಿ. ಸೊ ಮಾಡ್ಕೊಂಡು ಹೋಗ್ಲಿ, ನಾವೆಂತ ಕಷ್ಟಕ್ಕೆ ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತ ಬಿಟ್ಬಿಡಿ. ಮತ್ತು ಕಾಮೆಂಟ್ ಮಾಡೋರು ತುಂಬ ಜನ ಇದ್ದಾರೆ. ಹೆಂಗೆ ಅಂತಂದರೆ, ಇವಾಗ ನಾವು ಚೆನ್ನಾಗಿದ್ರೆ ಒಳ್ಳೇದಕ್ಕೂ ಕಾಮೆಂಟ್ ಮಾಡ್ತಾರೆ. ನನಗೆ ಅದಕ್ಕೆ ಎಕ್ಸಾಂಪಲ್ ಏನು ಅಂದರೆ, ನಾನು ಒಂದು ಕಾರ್ ಜೊತೆ ಪಿಕ್ ಹಾಕಿದ್ದೆ ರೀಸೆಂಟಾಗಿ ಯಾವಾಗಲೂ. ಅದಕ್ಕೆ ಇವ್ರಿಗೆಲ್ಲ ಅದು ಹೆಂಗೆ ಇಷ್ಟು ಬೇಗ ಕಾರು ಮನೆಯೆಲ್ಲ ಬಂದ್ಬಿಡುತ್ತೋ, ಇವ್ರಿಗೆಲ್ಲ ಏನೋ ಇವರೆಲ್ಲ ಸರಿಯಾದ ದಾರಿಯಲ್ಲಿ ದುಡಿಯಲ್ಲ ಅನ್ನೋ ಅರ್ಥದಲ್ಲಿ ಕಾಮೆಂಟ್ ಹಾಕಿದ್ರು. ನನಗೆ ಅವಾಗೆಲ್ಲ ಅನ್ನಿಸ್ತಿರುತ್ತೆ, ಜನನೇ ಹಂಗಿದಾರೇನೋ, ಮೆಂಟಾಲಿಟಿ ಹಂಗಿದೆಯೇನೋ ಅಂತ ಅಂದ್ಬಿಟ್ಟು. ಬಟ್ ಇದೇ ಕಾರು ನಮ್ಮ ಗಿಲ್ಲಿ ಒಂದ್ಸರಿ ಹಾಕಿದ್ದ. ಅಂದರೆ ಗಿಲ್ಲಿ ಅಂತಾನೆ ಅಲ್ಲ, ನಮ್ಮ ಹುಡುಗರು. ಇವಾಗ ಹುಡುಗರು ಯಾರೋ ಒಬ್ಬ, ಅವನು ಬಡತನದಿಂದನೇ, ನಾನು ಅಟ್ಲೀಸ್ಟ್ ಒಂದು MBA ಮಾಡಿದ್ದೀನಿ, ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಬಂದು ಇಂಡಸ್ಟ್ರಿಗೆ ಬಂದು ಕೆಲಸ ಮಾಡಿ ಒಂದು 6-7 ವರ್ಷ ಆದಮೇಲೆ ಕಾರ್ ತೊಗೊಂಡಿದ್ದೀನಿ. ನನಗೆ ಆ ಥರ ಕಾಮೆಂಟ್ಸ್ ಹಾಕ್ತಾರೆ. ಬಟ್ ಈ 3-4 ವರ್ಷದ ಹಿಂದೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಹುಡುಗ, ಅಥವಾ ಇನ್ನೂ ತುಂಬ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗರು, ಅವ್ರೇನೋ ಸಾಧನೆ ಮಾಡಿ, ಅವ್ರೇನೋ ಅಚೀವ್ ಮಾಡಿ, ಅವ್ರು ರೆಕಗ್ನೈಸ್ ಆಗಿ ಅವ್ರು ಕಾರ್ ತೊಗೊಂಡ್ರೆ ಅಥವಾ ಅವ್ರ ಮನೆ ಕಟ್ಟಿದ್ರೆ, ಹುಡುಗರು ಯಾರಾದರೂ ಆ ಥರ ಕೆಲಸಗಳು ಮಾಡಿದಾಗ, ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕ್ತಾರೆ. ಸೂಪರು, ನೀನು ಬೆಳಿಬೇಕು ಕಣೋ, ನಮ್ಮ ಬಡವ್ರ ಹುಡುಗ ಬೆಳಿಬೇಕು ಅಂತ. ಬಟ್ ಹುಡುಗಿರು ಅದೇ ಕೆಲಸ ಮಾಡಿದಾಗ, ಇದು ಯಾವುದೋ ಅಡ್ಡದಾರಿಯಿಂದ ಬಂದಿದೆ ಇದೇನೋ. ಅಂದರೆ ಹುಡುಗರು ಮಾಡಿದ್ರೆ ಅವ್ರದ್ದು ಜವಾಬ್ದಾರಿಯುತ ಕೆಲಸ, ಅವ್ರು ಮಾಡೋದೆಲ್ಲ ಒಂಥರ ಒಂದು ಸೋಲಿಲ್ಲದ ಸರದಾರ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಬಟ್ ಹುಡುಗಿರು ಮಾಡಿದ್ರೆ ಅದು ಆದರ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಜನ. ಸೊ ಈ ಜನದ ಮೆಂಟಾಲಿಟಿನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು. ಓಕೆ, ನಮ್ಮ ಮನೆಯವ್ರಿಗೆ ಗೊತ್ತಿದೆ ನಾನು ಹೆಂಗೆ ದುಡಿತಿದ್ದೀವಿ ಅಥವಾ ನಾವು ಏನು ಮಾಡ್ತಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದಾಗ್ಲಿ ನಮ್ಮ ಕೆಲಸ ಹೇಗಿದೆ ಅಂತ ಮನೆಯವ್ರಿಗೆ ಗೊತ್ತಿರ್ಬೇಕಾದ್ರೆ ಇನ್ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀರಿ. ಬಟ್ ನಿಮಗೆ ಆಫ್ಕೋರ್ಸ್ ನೀವೇ ಹೇಗೆ ನೋಡ್ತಾ ಇದ್ದಾರೋ ಅದೇ ಥರ ನಿಮ್ಮ ಮನೆಯವರು ಕೂಡ ನೆಗೆಟಿವ್ ಕಮೆಂಟ್ಸನ್ನು ನೋಡ್ತಿರ್ತಾರಲ್ವ. ಎಸ್ಪೆಷಲಿ ನೀವು ನಿಮ್ಮ ಬ್ಯಾಕ್ಗ್ರೌಂಡನ್ನು ಹೇಳಿದಾಗ ವೆರಿ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದವರು ನೀವು. ಏನೋ ಒಂದು ಆಸೆ ಇತ್ತು ಅವರಿಗೆ, ಹೌದಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಮೀಟ್ ಮಾಡಿ ನಮ್ಮ ಲೈಫ್ ಸ್ಟೋರಿನ ಅವ್ರಿಗೆ ಹೇಳು ಅಂತ ನಿಮ್ಮಮ್ಮ ಹೇಳಿ ಕಳಿಸಿದವರು. ಇವತ್ತು ಇಷ್ಟು ಮಟ್ಟಿಗೆ ನೀವು ಬೆಳೆದಿದ್ದೀರಾ, ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದೇ ಥರ ನೀವು ಹೇಳ್ದಂಗೆ ಬಾಯ್ಗೆ ಬಂದಂಗೆ ಬರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಯಾವತ್ತು ನಿಮ್ಮ ತಂದೆ ತಾಯಿ ಆಗಲಿ, ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮನ್ನ ಸ್ಟಾಪ್ ಮಾಡಲಿಲ್ಲ, ಸಾಕು ಇದು. ಬಿಕಾಸ್ ಹುಡುಗಿರಿಗೆ ಈ ಇಂಡಸ್ಟ್ರಿ ಒಳಗೆ ಬರೋದೇನೋ ಈಸಿ ಆಗಬಹುದು, ಬೆಳೆಯೋದು ಅಷ್ಟೇ ಈಸಿ ಆಗಬಹುದು. ಆದರೆ ಅದನ್ನ ಮೇಂಟೈನ್ ಮಾಡೋದು ಅದೇ ಲೆವೆಲಲ್ಲಿ ಅಷ್ಟೇ ಗೌರವದಿಂದ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಎಟ್ ಒನ್ ಪಾಯಿಂಟ್ ಇನ್ ಟೈಮ್ ಹೇಳ್ತಾರೆ, ನೆಕ್ಸ್ಟ್ ನಿಂಗೆ ಮದುವೆ ಆಗಬೇಕು, ಹುಡುಗನ ಮನೆ ಕಡೆಯವ್ರಿಗೆ ಪ್ರಾಬ್ಲಮ್ ಆಗಬಹುದು. There'll be so many other different things ಅಲ್ವಾ. ಸೊ ಯಾವತ್ತಾದ್ರೂ ಹೇಳಿದಾರ, ಸಾಕಮ್ಮ ಇದು ಗ್ಲಾಮರ್ ಇಂಡಸ್ಟ್ರಿ ಬಂದ್ಬಿಡು ವಾಪಸ್ಸು? ಬಿಕಾಸ್ ಗ್ಲಾಮರ್ ಅನ್ನು ಯಾವಾಗಲೂ ನೆಗೆಟಿವ್ ಆಗಿ ನೋಡೋದು, ಅದಂತೂ ನಿಜ. ಬಟ್ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿಯಿಂದ ಯಾರೂ ಯಾವತ್ತೂ ಹೇಳಿಲ್ಲ. ಅಮ್ಮ ಆಗಲಿ, ಅಪ್ಪ ಆಗಲಿ, ಅಕ್ಕ ಆಗಲಿ, ರಿಲೇಟಿವ್ಸ್ ಹೇಳ್ತಾ ಇರ್ತಾರೆ, ಸಾಕು ಯಾವುದಾದ್ರು ಹುಡ್ಗನ್ ನೋಡ್ಕೊಂಡು ಮದುವೆ ಆಗ್ಬಿಡು. ಅಥವಾ ಈಗ ನಾನು ಎಲ್ಲೂ ಅಂದರೆ ಏನು ಅನ್ಕೋತಿರ್ತಾರೆ ಅಂತಂದರೆ ಅವರು, ನಾವು ಮೀಡಿಯಾದಲ್ಲಿ ಅಥವಾ TV
ಟಿವಿಯಲ್ಲಿ ನಮ್ಮ ಮುಖ ಕಾಣಿಸ್ತಿದೆ ಅಂದ್ರೆ ಮಾತ್ರ ದುಡಿತಾ ಇದ್ದೀವಿ. ಅದನ್ನ ಬಿಟ್ರೆ ನಮ್ಗೆ 1000 ದಾರಿ ಇರುತ್ತೆ ದುಡಿಯೋಕೆ. ಒಂದ್ಸತಿ ವಿ ಗಾಟ್ ಅ ರೆಕಗ್ನಿಷನ್ ಅಂತ ಅಂದ್ರೆ ನಮ್ಗೆ ಯಾವ್ದೋ ಬ್ರ್ಯಾಂಡ್ ಕೊಲ್ಯಾಬ್ ಮಾಡ್ತಿರ್ತೀವೋ, ಇನ್ನೊಂದೇನೋ ಮಾಡ್ತಿರ್ತೀವಿ, ಇನ್ನೊಂದು ಯಾವ್ದೋ ಈವೆಂಟ್ ಇಂದ ದುಡಿತಿರ್ತೀವಿ. ದುಡ್ಡು ಅಂದ್ರೆ ದುಡಿಯೋದಕ್ಕೆ ದಾರಿ ಸಾಕಷ್ಟು ಕಂಡುಕೊಂಡಿರ್ತೀವಿ. ಬಟ್ ಜನ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಅವರು ನೋಡೋದು ಎಲ್ಲಿಂದ ಅಂದ್ರೆ ಟಿವಿಯಿಂದಾನೆ ಅಷ್ಟೇ. ಸ್ಕ್ರೀನ್ ಅಲ್ಲಿ ಏನ್ ಕಾಣ್ತೀವಿ ಅದಷ್ಟೇ ನೋಡೋದವ್ರು. ನನ್ ಸ್ಕ್ರೀನ್ ಅಲ್ಲೇ ಕಾಣಿಸ್ತಾ ಇಲ್ಲ ಜಾಸ್ತಿ ದಿನದಿಂದ, ನೀನ್ ಏನು ಮಾಡ್ತಾನೆ ಇಲ್ಲ, ದುಡಿತಾ ಇದೀಯಾ ಅಂದ್ರೆ ಅದನ್ನ ತುಂಬಾ ಡೌಟ್ಫುಲ್ ಆಗಿ ಕೇಳಿದ್ದುಂಟು. ನಾವು ಬೆಂಗಳೂರಲ್ಲಿ ಮನೆ ಕಟ್ಟಿದ್ವಿ, ನಾನು ನಮ್ಮ ಅಕ್ಕ ಇಬ್ರು ಸೇರಿ ಅಪ್ಪ ಅಮ್ಮಂಗೆ ಅವ್ರಿಗೆ ಇರಕ್ಕೆ ಅಂತ ಒಂದು ಸಣ್ಣದಾಗ ಒಂದು ಮನೆ ಕಟ್ಕೊಂಡಿದೀವಿ. ಆ ಮನೆ ಕಟ್ಟಿದಾಗ್ಲೂ ಕೂಡ ಇಂಡೈರೆಕ್ಟ್ ಆಗಿ ಅಂದ್ರೆ ಹೆಣ್ಮಕ್ಳು ಸ್ವಲ್ಪ ತಗ್ಗಿ ಬಗ್ಗಿ ದುಡಿಬೇಕು, ಸ್ವಲ್ಪ ಮಾನ ಮರ್ಯಾದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟು ಅಂತ ಇಂಡೈರೆಕ್ಟ್ ಆಗಿ ಹೇಳೋರು ಅವರು. ಅಂದ್ರೆ ಅದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರು ಅಂತ ನನಗೆ ಆಮೇಲೆ ಗೊತ್ತಾಗ್ತಿತ್ತು. ಈ ತರ ಅಂದಿದ್ದಾರೆ. ಬಟ್ ಮನೆಯಲ್ಲಿ ಯಾವತ್ತೂ ಅದನ್ನ ಸ್ಟಾಪ್ ಅಂತ ಹೇಳಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿದೆ ನಾವು ಎಷ್ಟು ಕಷ್ಟಪಡ್ತಿದೀವಿ ಅಂತ ಅನ್ಬಿಟ್ಟು. ಅಂಡ್ ನಮಗ್ ಗೊತ್ತಿದೆ. ನಾನು ಹೇಳಿದೆ ನಿಮಗೆ ರೀಸೆಂಟ್ ಆಗಿ ಕಾರ್ ತಗೊಂಡೆ ಅಂತ ಅನ್ಬಿಟ್ಟು. ಕಾರ್ ತಗೊಂಡು ಏನು 1.5 ವರ್ಷ 2 ವರ್ಷ ಆಗಿರುತ್ತೇನೋ ಅಷ್ಟೇ. ಅದ್ರಲ್ಲೂ ಒಂದೊಂದ್ ಸತಿ ಬೇರೆ ಫ್ರೆಂಡ್ಸ್ ಕಾರ್ ಯೂಸ್ ಮಾಡಿನೂ ಕೂಡ ಆ ಕಾರ್ 1 ವರ್ಷ 1.5 ವರ್ಷಕ್ಕೆ 80,000 ಕಿಲೋಮೀಟರ್ 90,000 ಕಿಲೋಮೀಟರ್ ಓಡಿದೆ ಅಂತ ಅಂದ್ರೆ ಯು ಜಸ್ಟ್ ಥಿಂಕ್ ನಾವ್ ಎಷ್ಟು ರನ್ ಮಾಡ್ತಿದೀವಿ ಜೀವನದಲ್ಲಿ, ಎಷ್ಟು ಓಡಾಡ್ತಿದೀವಿ, ಎಷ್ಟು ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು. ಎಷ್ಟೊಂದ್ ಸರಿ ನಾನು ಅಂತಿರ್ತೀನಿ ಪೈಲ್ಸೆ ಬಂದ್ಬಿಡುತ್ತೇನೋ ನಮ್ಗೆ ಅಂತ ಅನ್ಬಿಟ್ಟು. ನಮ್ಮ ಸ್ಮೈಲ್ ಡಾಕ್ಟರ್ ಬರ್ತಾರೆ ಸ್ವಲ್ಪ ದಿನದಲ್ಲೇ ನನ್ನ ಶೋನಲ್ಲಿ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಾನು ಅದೇ ನನ್ನ ಫ್ರೆಂಡ್ಸ್ಗೆಲ್ಲ ಅದೇ ಹೇಳ್ತಿರ್ತೀನಿ, ಹಿಂಗೆ ಟ್ರಾವೆಲ್ ಮಾಡ್ತಿದ್ರೆ ನಮ್ಗೆ ಪೈಲ್ಸ್ ಗಿಲ್ಸ್ ಬಂದ್ಬಿಡುತ್ತೇನೋ ಅಂತ ಹೇಳ್ತಿರ್ತೀವಿ. ಅಂದ್ರೆ ನಾವು ನಮ್ಮ ಕಷ್ಟನ ಫನ್ ಮಾಡ್ಕೊಂಡು ನಗ್ತಿದೀವಿ ಅಷ್ಟೇ. ಇಟ್ಸ್ ಲೈಕ್ ಅಷ್ಟು ಕಷ್ಟಪಟ್ಟು ಯಾವ್ದಾವ್ದೋ ಊರಿಗೆ ಹೋಗಿ ಇವೆಂಟ್ ಮಾಡ್ತೀವಿ, ಯಾವ್ದಾವ್ದೋ ಮೂಲೆಗೆ ಹೋಗಿ ಇವೆಂಟ್ ಮಾಡ್ತೀವಿ, ಅಥವಾ ಇನ್ಯಾವುದೋ ಮೂಲೆಗೆ ಹೋಗಿ ಶೂಟಿಂಗ್ ಮಾಡ್ತೀವಿ, ಇವೆಲ್ಲ ಮಾಡಿರ್ತೀವಿ. ಅದು ಯಾರಿಗೂ ಗೊತ್ತಿರಲ್ಲ. ಜಸ್ಟ್ ನಾವ್ ಯಾವ್ದೋ ಏನೋ ಒಂದ್ ಮಾಡ್ತಿದೀವಿ ಅಂತ ಅಂದಾಗ ಅಡ್ಡದಾರಿಲಿ ಹೋಗ್ತಿದೀವಿ ಅನ್ನೋ ತರ ನಮ್ ರಿಲೇಟಿವ್ಸ್ ಆಗ್ಲಿ ಬೇರೆಯವ್ರಾಗ್ಲಿ ಮಾತಾಡ್ಬೋದು. ಬಟ್ ನಾವೆಷ್ಟು ಪರ್ಫೆಕ್ಟ್ ಆಗಿದ್ದೀವಿ ಅನ್ನೋದು ನಮಗ್ ಗೊತ್ತಿದ್ರೆ, ಮನೆಯವ್ರಿಗೆ ಗೊತ್ತಿದ್ರೆ ಸಾಕು. ಥ್ಯಾಂಕ್ಫುಲಿ ನಮ್ಮ ಮನೆಯವ್ರ ಆ ಥರ ಯಾರು ಇಲ್ಲ, ಅವರಿಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ಅದನ್ನ. ಸೊ ನಾನು ಇಲ್ಲಿವರೆಗೂ ನನಗೆ ಮದುವೆ ಅಂತ ಬಂದ್ರೂ ಕೂಡ ನಮ್ಮಮ್ಮ ನಮ್ಮಪ್ಪ ಅದೇ ಹೇಳ್ತಿರ್ತಾರೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಹುಡುಗ ಸಿಕ್ಕಿದ್ರೆ ಮಾತ್ರನೇ ಮದುವೆ ಆಗೋದೇ. ಹಿಂಗಿರ್ಬೇಕು ಅಪ್ಪ ಅಮ್ಮ ಅಂದ್ರೆ. ದಟ್ ಇಸ್ ಆಕ್ಚುಲಿ ವೆರಿ ನೈಸ್. ಬಟ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ, ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಲಿ ಅಥವಾ ಮೀಡಿಯಾ ಆಗಿರ್ಲಿ, ಮೂವಿ ಆಗಿರ್ಲಿ, ಟಿವಿ ಆಗಿರ್ಲಿ, ಫೇವ್ರೆಟಿಸಮ್ ತುಂಬಾ ಆಗೋಗಿದೆ. ಎಸ್ಪೆಷಲಿ ಟಿವಿ ಇಂಡಸ್ಟ್ರಿನಲ್ಲಂತೂ ತುಂಬಾನೇ ಜಾಸ್ತಿ ಆಗೋಗಿದೆ. ಯಾರಾದ್ರೂ ಒಂದು ಚಾನೆಲ್ನಲ್ಲಿ ಬಂದ್ರು ಅಂದ್ರೆ ಅವರು ಬೇರೆ ಚಾನೆಲ್ಗೆ ಹೋಗಲ್ಲ, ರಾದರ್ ಬೇರೆ ಚಾನೆಲ್ಗೆ ಕರ್ಕೊಂಡು ಹೋಗಲ್ಲ. ಪ್ರತಿಯೊಂದು ಶೋ ಬಂದ್ರೂ ಅವರೇ ಅದ್ರಲ್ಲಿ ಮಾಡಬೇಕು ಅಂತ. ಸೊ ಇಂತಹ ಫೇವ್ರೆಟಿಸಮ್ನ ನೀವು ಹೇಗೆ, ಐ ಕಾಂಟ್ ಸೇ ಹೌ ಡು ಯು ಡೀಲ್ ವಿತ್ ಇಟ್ ಬೇಸಿಕ್ಲಿ? ಬಿಕಾಸ್ ನಿಮಗೂ ಕೂಡ ಆಸೆ ಇರುತ್ತಲ್ವಾ ಬೇರೆ ಶೋಸ್ ಅನ್ನ ಮಾಡಬೇಕು, ಅವ್ರು ಮಾಡೋದನ್ನ ನಾನು ಕೂಡ ಮಾಡಬೇಕು ಅನ್ನೋ. ಬಟ್ ಅವ್ರ ಚಾನ್ಸ್ ಸಿಗಲ್ಲ ನಿಮಗೆ. ಅದು ಆಗಿದೆ, ತುಂಬಾ ಸರಿ ಆಗಿದೆ. ನಮ್ಮ ಅಂದ್ರೆ ಚಾನೆಲ್ ಹೆಸರುಗಳು ಮೆನ್ಷನ್ ಮಾಡಕ್ಕಾಗಲ್ಲ. ನಮ್ಗೆ ಪಾಪ ಅನ್ನ ಕೊಟ್ಟಿರೋದೇ ಅವರು. ಬಟ್ ಏನದು ಅಂತ ಅಂದ್ರೆ, ಇವಾಗ ಹುಟ್ಟಿಸಿದ್ರು ಅಂತ ಒಂದ್ ಮಾತ್ರಕ್ಕೆ ಅವ್ರು ಹೇಳಿದ್ದು ಅವ್ರು ಮಾಡಿದ್ದು ಎಲ್ಲ ನಾವು ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆ ತರ ಅದು ಪರಿಸ್ಥಿತಿಗಳು ಸುಮಾರು ಬಂದಿದೆ. ಅಂದ್ರೆ ಇವಾಗ ಅವ್ರು ಆಫರ್ ಮಾಡೋ ಸ್ಯಾಲ್ರಿನೋ ಯಾವ್ದು ತೀರಾ ಕಮ್ಮಿ ಇರುತ್ತೆ. ಅದಕ್ಕಿಂತ ಬೆಸ್ಟ್ ಆಫರ್ಗೆ, ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ನಮ್ಗೆ ಇನ್ನೊಂದು ಪಕ್ಕದ ಚಾನಲ್ ಅಲ್ಲೋ ಇನ್ನೆಲ್ಲೋ ಸಿಗ್ತಾ ಇರುತ್ತೆ. ಬಟ್ ನಮ್ಗೆ ಹೋಗಕ್ ಬಿಡಲ್ಲ, ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಅಡ್ಡ ಬರುತ್ತೆ. ಈ ಥರದ್ದೆಲ್ಲ ಸಿಚುವೇಶನ್ ಬಂದಾಗ ಕೆಲವರು ಆರ್ಟಿಸ್ಟ್ಗಳು ದೆ ಬೆಂಡ್, ಅವ್ರನ್ನೇ ಕೇಳ್ತಾರೆ, ಎಲ್ಲದಕ್ಕೂ ಅವ್ರ ಹತ್ರನೇ ಸಜೆಷನ್ ತಗೋತಾರೆ. ಅವ್ರು ಬೇಡ ಅಂದ್ರೆ ನೋ ಅಂದ್ರೆ ನೋ. ಬಟ್ ನಾನೊಂಚೂರು ಹಂಗಲ್ಲ, ನಾನು ಫಸ್ಟ್ ಡಿಸಿಷನ್ ತಗೊಂಡ್ಬಿಡ್ತೀನಿ, ಆಮೇಲೆ ಅವ್ರಿಗೆ ಹೇಳ್ತೀನಿ ಸಾರಿ ತಪ್ಪಾಯ್ತು, ನನ್ನ ಫಿನಾನ್ಷಿಯಲ್ ಸಿಚುವೇಶನ್ ಹಂಗಿತ್ತು, ನಾನು ಹೋಗ್ಬೇಕಾಯ್ತು ಅಂತ ಅಂದ್ಬಿಟ್ಟು. ಸೊ ಆ ಥರ ಮಾಡಿದಾಗ ಕೆಲವೊಂದ್ಸತಿ ಕೆಲವೊಬ್ರು ಡೈರೆಕ್ಟರ್ಸ್ಗಳು ಕೋಪ ಮಾಡ್ಕೊಂಡಿದ್ದುಂಟು. ಕೆಲವೊಂದಷ್ಟು ನಮ್ಮ ಶೋಸ್ಗಳಲ್ಲೆಲ್ಲ ಅವಳನ್ನ ಕೂರ್ಸು ಅಂದರೆ ಲೈಕ್ ನಾವು ಹೈಲೈಟ್ ಆಗಕ್ಕೆ ಬಿಡದೇ ಇದ್ದಿದ್ದುಂಟು. ಅಂದರೆ ನಾನು ಹೈಲೈಟ್ ಆಗಿ ಜನಗಳಿಗೆ ಗುರುತಿಸ್ಕೊಂಡ್ರೆ ತಾನೇ ನನಗೆ ಜಾಸ್ತಿ ಚಾನ್ಸ್ಗಳು ಸಿಗುತ್ತೆ. ಒಂದೇ ಶೋನಲ್ಲಿ ನಾವು ಇರಬೇಕು ಹೆಸರಿಗಷ್ಟೇ. ಅದು
ನಾವು ಬೇರೆ ಕಡೆನೂ ಹೋಗ್ಬಾರ್ದು, ಅಲ್ಲೇ ಇರ್ಬೇಕು, ಆ ತರ ಕಟ್ಟಾಕಿ ಆ ತರ ನಮ್ಗೆ ಒಳ್ಳೆ ಕ್ಯಾರೆಕ್ಟರ್ಗಳು, ಪರ್ಫಾರ್ಮೆನ್ಸ್ ಇರೋಂತ ಕ್ಯಾರೆಕ್ಟರ್ಗಳನ್ನ ಕೊಡದೆ ಕೂಡ ಸೈಡ್ ಅಲ್ಲಿ ಮೂಲೆಯಲ್ಲಿ ಕುಣ್ಸಿದ್ದು ಉಂಟು. ಅದನ್ನ ಎಷ್ಟೊಂದ್ಸರಿ ಜಡ್ಜಸ್ ಕೂಡ ಪ್ರಶ್ನೆ ಮಾಡಿದಾಗ್ಲೂ ಎಷ್ಟೊಂದ್ಸರಿ ಅದನ್ನ ಎಡಿಟಿಂಗ್ ಅಲ್ಲಿ ಕಟ್ ಮಾಡಿದ್ದುಂಟು. ಬಟ್ ಅದಾದ್ಮೇಲೆ ನಾನು ಹಂಗೆ ಅಲ್ಲೇ ಸ್ಟಿಕ್ ಆನ್ ಆಗ್ಲಿಲ್ಲ. ನನ್ನ ಆ ಥರ ಅಲ್ವೂ ಅಲ್ಲ, ನಾನು ಇದಕ್ಕೆ ಸೀಮಿತವಾಗಿ ಕೂತ್ಕೊಂಡ್ರೆ ಆಗಲ್ಲ, ಏನಾದರೂ ಬೇರೆದು ಮಾಡ್ಬೇಕು, ಏನಾದರೂ ಸಿಕ್ಕಿದ್ದೆಲ್ಲ ಕೆಲಸ ಮಾಡಿದ್ದೀನಿ. ಉದಯ ಟಿವಿನಲ್ಲಿ ಕರೀತಾರೆ, ಹೋಗಿದ್ದೀನಿ. ಬೇರೆ ಯಾವುದೋ ಚಿಕ್ಕದು ಲೋಕಲ್ ಚಾನಲ್ ಓಪನ್ ಆಗಿದೆ, ಅವ್ರೊಂದು ಕರೀತಾರೆ, ಇಟ್ಸ್ ಓಕೆ ಫೈನ್. ಲೋಕಲ್ ನಗಡಿದ್ದಾರೆ, ಇಂಥ ದೊಡ್ಡ ಚಾನಲ್ ಬಿಟ್ಬಿಟ್ಟು ಲೋಕಲ್ ಚಾನಲ್ಗೆಲ್ಲ ಹೋಗಿ ಕೆಲಸ ಮಾಡ್ತೀರಾ, ನಿಮ್ಗಳದೆಲ್ಲ ಲಾಸ್ಟ್ ಇದೆ ಗತಿ ಅನ್ನೋ ಥರ. ಬಟ್ ನನಗೆ ಎಲ್ಲಿ ಕೆಲಸ ಮಾಡಿದೆ ಅನ್ನೋದಕ್ಕಿಂತ ಎಷ್ಟು ಸಂಪಾದನೆ ಮಾಡಿದೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಸಮ್ಟೈಮ್ಸ್. ಸೊ ಹಾಗಾಗಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಕ್ಕಿದಾಗ ನಾನು ಕೊನೆಗೆ ಯೂಟ್ಯೂಬಿಗೆ ಬಂದಿದ್ದೆ ಆ ಕಾರಣಕ್ಕೆ. ಇಟ್ಸ್ ಲೈಕ್ ಕೆಲವೊಂದು ಕಡೆ ನಾವು ಎಕ್ಸ್ಪೆಕ್ಟ್ ಮಾಡೋ ಸ್ಯಾಲ್ರಿ ನಮಗೆ ಸಿಗದೆ ಇದ್ದಾಗ, ನಾವು ಅನ್ಕೊಂಡಂಗೆ ನಮಗೆ ಬದುಕೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ದಾಗ, ಇನ್ಯಾವುದೋ ಸಣ್ಣ ಪ್ಲಾಟ್ಫಾರ್ಮಲ್ಲಿ ಅದಕ್ಕಿಂತ ಜಾಸ್ತಿ ನಮಗೆ ಅರ್ನಿಂಗ್ ಇದೆ ಅಂತ ಅಂದಾಗ ಲೆಟ್ಸ್ ಗೋ ಫಾರ್ ಇಟ್. ಅಬ್ಸಲ್ಯೂಟ್ಲಿ. ಈಗ ಡೈರೆಕ್ಟ್ ಆಗಿ ನಮ್ಮ ಈ ಯೂಟ್ಯೂಬ್ಗೆ ಬರೋಣ. ಬಿಕಾಸ್ ಸಾಕಷ್ಟು ಜನ ಈಗ ತಮ್ಮ ಕೆಲಸಗಳನ್ನ ಬಿಟ್ಟು, ಇದು ಸ್ಯಾಲರಿ ಆಗಿರ್ಬೋದು, ಎಷ್ಟೊಂದು ಜನ ಇಲ್ಲ ನನಗೆ ಆಯ್ತಪ್ಪ, ಐ ಥಿಂಕ್ ಮೆಂಟಾಲಿಟಿ ಬಂದ್ಬಿಟ್ಟಿದೆ ಜನಕ್ಕೆ ಇವಾಗ, ನಂಗೆ 9 to 5 ಜಾಬ್ ಸಾಕಾಯ್ತು, ಬೇರೆಯವ್ರ ಮಾತನ್ನ ಕೇಳಕ್ಕೆ ನನ್ನ ಕೈಲಿ ಆಗಲ್ಲ, ಆ ಲೆವೆಲ್ ಬಂದು ಸೇರ್ಬಿಟ್ಟಿದೆ. ನಮ್ಮ ಬೆಂಗಳೂರಿನ ಟ್ರಾಫಿಕಲ್ಲಿ ನಾನು ಇನ್ನು ಪರದಾಡಲ್ಲ ಅನ್ನೋ ಲೆವೆಲ್ಗೆ ಬಂದು ಸೇರಿ ಎಲ್ಲರೂ ಈಗ ಯೂಟ್ಯೂಬ್ ಚಾನೆಲ್ಸ್ನ ಓಪನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಯೂಟ್ಯೂಬ್ ಇಸ್ ದಿ ಓನ್ಲಿ ಪೇಡ್ ಚಾನೆಲ್ ಅಂತಾನೆ ಹೇಳಬೇಕು. ಇನ್ನು ಮಿಕ್ಕಿದೆಲ್ಲ ಕೊಲಾಬ್ರೇಷನ್ಸ್ ಇಂದ ನಿಮಗೆ ಸಿಗುತ್ತೆ. ಸೊ ಶುರು ಮಾಡಿದಾಗ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವ ಥರ ಇತ್ತು? ಬಿಕಾಸ್ ಆಬ್ವಿಯಸ್ಲಿ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ದುಡ್ಡೇನು ಬರಲ್ವಲ್ಲ. ಸೊ ಅವಾಗಿಂದ ಹಿಡಿದು ಇವಾಗವರೆಗೂ ಹೇಗಿದೆ ನಿಮ್ಮ ಈ ಯೂಟ್ಯೂಬ್ ಜರ್ನಿ? ಯೂಟ್ಯೂಬ್ ಚಾನಲ್ ಆಕ್ಚುಲಿ ಶುರು ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಪಿಕಪ್ ತಗೊಂತು. ನಿಮ್ಮನ್ನ ಜನ ಆಲ್ರೆಡಿ ನೋಡಿದ್ರು, ಆ ರೆಕಗ್ನಿಷನ್ ನನಗೆ ಇನ್ನೊಂದು ಸ್ವಲ್ಪ ಪ್ಲಸ್ ಆಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಏರುಪೇರು ಇತ್ತು. ಯಾಕಂದ್ರೆ ಯೂಟ್ಯೂಬಲ್ಲಿ ಇವಾಗ ತುಂಬಾ ಕಾಂಪಿಟೇಷನ್. ನೀವೇ ಹೇಳಿದ್ರಿ, ಮನೆಗೊಬ್ಬೊಬ್ರು ಒಂದೊಂದು ಯೂಟ್ಯೂಬ್ ಚಾನಲ್, ಮನೆಗೊಬ್ಬೊಬ್ರು ವ್ಲಾಗರ್ಸ್ ಇದ್ದಾರೆ, ಮನೆಗೊಬ್ಬೊಬ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನಾನು ಈ ಜಾಗದಲ್ಲಿ ಕುತ್ಕೊಂಡು ನಾನು ಯಾವಾಗಲೂ ಅದೇ ಅಂತಿರ್ತೀನಿ. ನನಗೆ ಇದಕ್ಕೆ ಮುಂಚೆನೂ ಪಾಡ್ಕಾಸ್ಟ್ಗೆಲ್ಲ ತುಂಬ ಜನ ಕರೆದಾಗ, ಅಯ್ಯೋ ನಾನು ಯಾಕೆ ಕರೀಸಿರಾ ಸರ್, ನಾನೇನು ಸಾಧನೆ ಮಾಡಿಲ್ಲ ಅಂತ ಅಂತಿರ್ತೀನಿ. ಸೊ ಈ ಜಾಗದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಒಂದೇ, ನಾನಿಲ್ಲಿ ಯೂಟ್ಯೂಬಿಂದನೋ ಅಥವಾ ಕಾಂಟೆಂಟ್ ಕ್ರಿಯೇಟಿಂಗಿಂದ ಏನೋ ಸಕ್ಸಸ್ ಆಗಿರೋದಕ್ಕೆ ಇಲ್ಲಿ ಕೂತಿಲ್ಲ. ಆ್ಯಕ್ಚುಲಿ ಐ ಆಮ್ ಅ ಫೇಲ್ಯೂರ್. ನಂತರ ಯಾರು ಫೇಲ್ ಆಗಬಾರ್ದು ಅನ್ನೋದಾದ್ರೆ ಇಲ್ಲಿ ಕೂತ್ಕೊಂಡು ಹೇಳ್ಬೋದು ನಾನು ಏನೇನು ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ದ ಮೇನ್ ಥಿಂಗ್ ವಾಟ್ ಐ ಡಿಡ್ ಈಸ್, ಅಲ್ಲಿ ನನ್ನ ಜರ್ನಿಗೆ ನನಗೆ ಏನಂದರೆ ಅರ್ಜೆಂಟಿಗೆ ಸಂಪಾದನೆ ಮಾಡ್ಬಿಡ್ಬೇಕು. ಯಾಕೆ ಅಂದರೆ ನಮ್ಮ ಪರಿಸ್ಥಿತಿ ಹಾಗೆ ಇದೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗಿಬಿಡ್ಬೇಕು. ಇನ್ನೊಂದೇನು ಅಂದರೆ ಈ ಆರ್ಟಿಸ್ಟ್ ಜೀವನ ಇದು ಪರ್ಮನೆಂಟ್ ಲೈಫ್ ಅಲ್ಲ, ಇದು ಒಂದು 4 ವರ್ಷನೋ 5 ವರ್ಷನೋ ಅದಾದಮೇಲೆ ಏನು, ಅದಾದ್ಮೇಲೆ ಮುಂದೆ ಏನು. ಇದ್ದಿದ್ದೊಂದು MNC ಕಂಪ್ನಿ ಕೆಲಸ ಬಿಟ್ಬಿಟ್ಟೆ. ಆ ಕೆಲಸ ಬಿಟ್ಮೇಲೆ ಇದನ್ನೇ ಪರ್ಮನೆಂಟ್ ಆಗಿ ಇಟ್ಕೊಂಡ್ಮೇಲೆ ವಿ ಹ್ಯಾವ್ ಟು ಅರ್ನ್ ಮೋರ್. ಅದಕ್ಕಿಂತನೂ ಒಂದು ಒಳ್ಳೆ ಅರ್ನಿಂಗ್ ತಗೋತಾ ಇದ್ದೀನಿ ಅನ್ನೋ ಥರನೇ ಇರಬೇಕು. ಎಸ್ ಫೈನ್, ನಮಗೆ ಸಿನಿಮಾದಲ್ಲೋ ಅಥವಾ ಬೇರೆ ಕಡೆ ಆಪರ್ಚುನಿಟಿ ಸಿಕ್ಕಾಗ ಒಂದು ಒಳ್ಳೆ ಸ್ಯಾಲ್ರಿನೇ ಇವಾಗ ಆಫರ್. ಮೊದಲೆಲ್ಲ ಸ್ವಲ್ಪ ಕಷ್ಟ ಅನುಭವಿಸಿದೀವಿ, ಬಟ್ ಇವಾಗ ಒಂದು ಒಳ್ಳೆ ಸ್ಯಾಲ್ರಿನೇ ಆಫರ್ ಮಾಡ್ತಾರೆ. ಬಟ್ ವರ್ಷದಲ್ಲಿ ಎಷ್ಟು ಸಿನಿಮಾ ತೆಗಿತೀರಾ ನೀವು? ನಾನೇನು ದೊಡ್ಡ ಸ್ಟಾರಾ ಅಥವಾ ಬೇರೆ ಯಾರೋ ಹೀರೋಯಿನ್ನ ಇಲ್ಲ. ನಮಗೆ ಅಮ್ಮಮ್ಮ ಅಂದ್ರೆ ಏನು, ಒಂದು 2 to 3 ಸಿನಿಮಾ ಅಥವಾ 4 ಸಿನಿಮಾ. 4 ಸಿನಿಮಾದಲ್ಲಿ 40 ದಿನ ಡೇಟ್ ಅಂತೂ ಸಿಗದೆ ಒಂದು 4 ದಿನ ಇಲ್ಲ 5 ದಿನ ಡೇಟು ಆಯ್ತು. ನಮಗೆ ಹೈಯೆಸ್ಟ್ ಸ್ಯಾಲ್ರಿ ಒಂದು ಪರ್ ಡೇಗೆ ಒಂದು 25,000 to 35,000 ಪೇ ಮಾಡ್ತಾರೆ ಅಂತ ಅಂದ್ರೂ ಅದು ಇಟ್ಸ್ ಕಮ್ಮಿನೇ. 4 ದಿನ 3 ದಿನದಲ್ಲಿ ಎಷ್ಟು ಅಂತ ದುಡಿಬೋದು. ಅದು ನೋಡೋರ್ಗೆ ಒಂದು ಸಿನಿಮಾ ಮಾಡಿದೀನಿ ಅಂತ ಕಾಣಿಸ್ಬೋದು, ಬಟ್ ನಾವು ಮಾಡಿರೋದು ಬರೀ 3 ದಿನ ಕೆಲಸ ಮಾಡಿರ್ತೀವಿ ಅದರಲ್ಲಿ. ಸೊ ಆವಾಗ ಆ ರೀತಿ ಯೋಚನೆ ಬಂದಾಗ ಐ ವಾಸ್ ಥಿಂಕಿಂಗ್ ಲೈಕ್ ಬೇರೆ ಏನಾದರೂ ಪ್ಲಾಟ್ಫಾರ್ಮ್ ಹುಡುಕ್ಬೇಕು, ಬೇರೆ ಏನಾದರೂ ರೆಗ್ಯುಲರ್ ಇನ್ಕಮ್ ಬರೋ ಥರ ಮಾಡಬೇಕು. ಬಿಸ್ನೆಸ್ ಯೋಚನೆ ಮಾಡಿದೆ, ಇನ್ನೊಂದು ಯೋಚನೆ ಮಾಡಿದೆ, ಅದು ಇದು. ಬಟ್ ಅದು ಯಾವುದೂ ಫುಲ್ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಇವಾಗ ಯಾವುದೋ ಒಂದು ಬಿಸ್ನೆಸ್ ಓಪನ್ ಮಾಡ್ತೀವಿ ಅಂತ ಅಂದರೆ ಫುಲ್ ಟೈಮ್ ನಾವು ಕೊಡೋಕ್ಕಾಗಲ್ಲ. ಇನ್ಯಾವುದೋ ಇವೆಂಟ್ ಬಂತು ಅಂದರೆ ಹೊರಟೋಗ್ಬಿಡ್ತೀವಿ. ಸೊ ಯೂಟ್ಯೂಬ್ ವಾಸ್ ದ ಫೈನೆಸ್ಟ್ ಥಿಂಗ್. ಬಟ್ ಯೂಟ್ಯೂಬಲ್ಲೂ
ನಂದು ಏನು ಅಂತ ಅಂದರೆ ನಾನೇ ರೆಗ್ಯುಲರ್ ಕಾಂಟೆಂಟ್ ನಂದೇ ಒಂದು ಸ್ಟುಡಿಯೋ ಇಟ್ಕೊಂಡು ನಾನೇ ಒಂದು ಕ್ಯಾಮ್ರಾಮನ್ ಎಲ್ಲ ಇಟ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಆ ಪರಿಸ್ಥಿತಿಯಲ್ಲಿ ಕಷ್ಟ ಇತ್ತು. ನಾನು ಪರ್ಮನೆಂಟ್ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರೇ ಆಗಿದ್ರೆ ಹಂಗೆ ಮಾಡ್ಬೋದಾಗಿತ್ತು. ನನಗೆ ಇನ್ಯಾವುದೋ ಒಂದು ಈವೆಂಟ್ ಬಂದ್ಬಿಡುತ್ತೆ, ಕರೆದು ಬಿಡ್ತಾರೆ, ಇಲ್ಲಿ ಯಾವುದೋ TV ಚಾನಲ್ದು ಇನ್ನೊಂದೇನೋ ಕೆಲಸ ಬಂದ್ಬಿಡುತ್ತೆ, ಕರೆದು ಬಿಡ್ತಾರೆ. ಸೊ ಟೈಮ್ ಇದ್ದಾಗ ಮಾಡೋಕ್ಕೆ ಅಂತ ಹೇಳಿ ನಾನೊಂದು ತಮಡ ಮೀಡಿಯಾ ಅಂತ ಅವ್ರ ಜೊತೆ ಕೊಲ್ಯಾಬ್ ಆಗಿ ಮಾಡಿದೆ ಯೂಟ್ಯೂಬ್ ಚಾನಲ್ಲು. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ನಾನು ಮತ್ತು ವಂಶಿಕಾ ಇಬ್ಬರು ಅತ್ತೆ ಸೊಸೆದು ಸ್ಟಾರ್ಟ್ ಮಾಡಿದ್ದು. ಪಟಾಕಿ ಪೋರಿ ಅಂತ ಅದು ಒಂದು ಯೂಟ್ಯೂಬ್ ಚಾನಲಲ್ಲಿ ಶುರು ಮಾಡಿದ್ದು. ದಟ್ ಗೇವ್ ಮೀ ಹ್ಯೂಜ್ ಚಾನ್ಸಸ್. ಯಾಕೆ ಅದರಿಂದ ನನಗೆ ಇನ್ನೊಂದಷ್ಟು ಸಿನಿಮಾ ಚಾನ್ಸಸ್ಗಳು ಸಿಕ್ಕಿತ್ತು. ಸೊ ಹಂಗಾಗಿ ಆ ಟೈಮ್ಗೆ ಅದು ಕೊರೋನಾ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು ನಾವು. ಕೊರೋನಾ ಮುಗಿದ್ಮೇಲೆ ತುಂಬ ಜನಕ್ಕೆ ಕೆಲಸ ಇರಲಿಲ್ಲ ಆ ಟೈಮಲ್ಲಿ, ಯಾವ ಪ್ರೋಗ್ರಾಮ್ಸು ಇರಲಿಲ್ಲ. ಅದು ಯಾವುದೂ ಇಲ್ಲದೆ ಇದ್ದಾಗ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಆಲ್ಮೋಸ್ಟ್ ಒಂದು 18-20 ಜನ ಇದ್ದೀವೇನೋ. ಆ 20 ಜನದಲ್ಲಿನೂ ಬೆರಳಂಕೆಯಷ್ಟು ಜನ ಅಷ್ಟೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದು. ಅದ್ರಲ್ಲಿ ನಾನೊಬ್ಳು. ಯಾಕೆ ಅಂತಂದರೆ ನನಗೆ ಅದೊಂದು ಯೂಟ್ಯೂಬ್ ಚಾನಲ್ದು ಚಾನ್ಸ್ ಸಿಕ್ಕಿತ್ತು. ಐ ಶುಡ್ ರಿಯಲಿ ಥ್ಯಾಂಕ್ ತಮಡ ಮೀಡಿಯಾ. ಯಾಕೆ ಅಂದರೆ ನಾನೇ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಏನೂ ಸಪೋರ್ಟ್ ಇಲ್ಲದೆ ಒಬ್ಳಿಗೆ ಏನೋ ಒಂದು ಮಾಡೋಕ್ಕೆ ಆಗೋಲ್ಲ. ಬಟ್ ನಾನು ಯಾಕೆ ಫೇಲ್ಯೂರ್ ಅಂತ ಹೇಳ್ತೀನಿ ಅಂತ ಅಂದರೆ ಇಟ್ಸ್ ಲೈಕ್ ಒಂದು ಮೊಬೈಲಲ್ಲೇ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಇವತ್ತು ಲ್ಯಾಕ್ ಗಟ್ಟಲೆ ದುಡಿತಾ ಇರೋ ಎಷ್ಟೊಂದು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ಅವ್ರದ್ದು ಆ ಥಾಟ್ ನಮಗೆ ಯಾಕೆ ಬರಲಿಲ್ಲ ಅಂತ ಅನ್ಸುತ್ತೆ. ಈಗಲೂ ನಾನು ಎಷ್ಟೊಂದು ಸತಿ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ನನಗೆ ಅಯ್ಯೋ ಹೆಂಗೆ ಅನ್ಸುತ್ತೆ ಗೊತ್ತಾ, ಇಟ್ಸ್ ಲೈಕ್ ಒಂದು 2-3 ಸರಿ ಮಾಡಿದ್ದೀನಿ ನಾನು ಎಲ್ಲೋ ವ್ಲಾಗ್ದು. ನೀವು ವ್ಲಾಗ್ ಯಾಕೆ ಮಾಡಲ್ಲ, ಮಾಡಿ ಅಂತಾರಲ್ಲ, ಮಾಡೋಣ ಇರು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ. ಫಸ್ಟ್ ಒಂದು ನನಗೆ ಸಪೋರ್ಟೇ ಮಾಡದೇ ಇರೋ ಸಿಸ್ಟಮ್ ಅಂದರೆ ನನ್ನ ಫೋನು ಲ್ಯಾಕ್ ಆಫ್ ಸ್ಟೋರೇಜ್ ಬರುತ್ತೆ. ಇನ್ನೊಂದು ಅದನ್ನ ಕೂತು ಎಡಿಟ್ ಮಾಡು, ಅದು ಮಾಡು, ಇದು ಮಾಡು, ತಲೆನೋವು. ಅದು ಸೀರಿಯಸ್ಲಿ ಈ ಕಾಂಟೆಂಟ್ ಕ್ರಿಯೇಟರ್ಸ್ ಕೆಲವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರಿಗೆ ಎಷ್ಟು ಪೇಷನ್ಸ್ ಇದೆಯಪ್ಪ, ಅವರು ದಿನನಿತ್ಯ ನಡೆದಿದ್ದನ್ನೆಲ್ಲ ವ್ಲಾಗ್ ಮಾಡಿ ಕೂತು ಎಡಿಟ್ ಮಾಡಿ ಹಾಕ್ತಾರಲ್ಲ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಈ ಥರದ್ದೆಲ್ಲ ಪ್ಲಾಟ್ಫಾರ್ಮ್ ನನಗೆ ಯೂಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಹಂಗಾಗಿ ನಾವು ಯೂಟ್ಯೂಬಲ್ಲಿ ಬ್ಯುಸಿ ಇರ್ಬೋದು ಅಥವಾ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಶಾರ್ಟ್ ಸ್ಟೋರೀಸ್ ಎಲ್ಲ ಮಾಡಿರ್ಬೋದು. ಬಟ್ ಅರ್ನಿಂಗ್ ಅಂತ ಬಂದಾಗ ಈಗಿರೋ ಕಾಂಟೆಂಟ್ ಕ್ರಿಯೇಟರ್ಸ್ ಮಾಡ್ತಾ ಇರೋ ಥರ ಸ್ಮಾರ್ಟ್ ವರ್ಕ್ ಮಾಡಿಲ್ಲ. ಐ ಆಮ್ ಅರ್ನಿಂಗ್ ವೆರಿ ಲೆಸ್. ಆವಾಗ ಸ್ವಲ್ಪ ದಿನ ಸ್ವಲ್ಪ ಟೈಮಲ್ಲಿ ಬಂತು, ಅದಾದಮೇಲೆ ಐ ಆಮ್ ಗೆಟಿಂಗ್ ವೆರಿ ಲೆಸ್ ಪೇಮೆಂಟ್. ಬಟ್ ಯೂಟ್ಯೂಬನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಿದ್ರೆ ನನಗೆ ಬೇರೆ ಕೆಲಸನೇ ಬೇಡ ಅನ್ನೋ ರೇಂಜಲ್ಲಿ ಯೂಸ್ ಮಾಡ್ಕೊಬೋದಾಗಿತ್ತು. ಸೊ ಅವಾಗಿನ ಟೈಮಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ? ಯಾವಾಗ ಅದೇ ತುಂಬಾ ಚೆನ್ನಾಗಿ ಓಡ್ತಾ ಇರುವಾಗ, ಇವಾಗ ಚೆನ್ನಾಗಿ ಓಡ್ತಿಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಸೊ ಇವಾಗ ಎಷ್ಟು ಮಾಡ್ತಾ ಇದ್ರೆ ಅಂತ ಬೇಡ. ಬಟ್ ಅವಾಗ ಇಲ್ಲ, ಇವಾಗ್ಲೂ ಚೆನ್ನಾಗೇ ಹೋಗ್ತಿದೆ. ಬಟ್ ಅವಾಗಿನ ಟೈಮ್ಗೆ ಕೊರೋನಾ ಟೈಮಲ್ಲಿ ಪಟಾಕಿ ಪೋಡಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅದು ತುಂಬಾ ಚೆನ್ನಾಗಿ ಓಡ್ತಾ ಇತ್ತು ಅಂತ ಹೇಳಿ ಬಾಯಿ ಬಡ್ಕಿ ಅಂತ ನಂದೇ ಒಂದು ಹೆಸರಲ್ಲಿ ಒಂದು ಚಾನೆಲ್ ಶುರು ಮಾಡಿದ್ರು. ಅದು ಅಂಡರ್ ತಮಡ ಮೀಡಿಯಾನೇ. ಸೊ ಇವೆರಡು ಸೈಮಲ್ಟೇನಿಯಸ್ಲಿ ಚೆನ್ನಾಗಿ ರೀಚ್ ಆಗ್ತಾ ಇತ್ತು. ಒಳ್ಳೆ ಕಾಂಟೆಂಟ್ಸ್ ಬರ್ತಾ ಇತ್ತು, ಮತ್ತೆ ಬೂಮ್ ಆಗ್ತಾ ಇತ್ತು ಚೆನ್ನಾಗಿ. ಆ ಟೈಮಲ್ಲೇನೆ ನನಗೆ ನಂದು ಪೇಮೆಂಟ್ ಅಂತ ಒಂದು ಅವ್ರು ಕೊಡ್ತಾ ಇದ್ರು. ಅದ್ರ ಜೊತೆಗೆ ಈ ವಿಡಿಯೋ 1 ಮಿಲಿಯನ್ ರೀಚ್ ಆದ್ಮೇಲೆ ಅದ್ರದ್ದು ಒಂದು ಬೆನಿಫಿಟ್ ಅಮೌಂಟ್ ಅಂತ ಕೊಡ್ತಾ ಇದ್ರು. ನಂಬರ್ಸ್ ಕೊಡಿ, ಜನ ಕೇಳಿಸ್ಕೊಳ್ತಿರೋರಿಗೆ ನಂಬರ್ಸ್ ಬೇಕಲ್ಲ. ಆವರೇಜ್ ಹೇಳಿ. ಆವರೇಜ್ ನನ್ಗೊಂದು 1 lakh ವರ್ಗೂ ಬರ್ತಿತ್ತು ಮಂತ್ಲಿ. ಅದಲ್ಲದೆ ಬೇರೆ ನಂದು ಕೆಲಸಗಳಿಗೆಲ್ಲ ಹೋಗ್ತಾ ಇದೆ. ಇಟ್ ಈಸ್ ಲೈಕ್ ನಾನು ಅಲ್ಲಿ ಏನೂ ನಂದು ಎಫರ್ಟ್ ಇಲ್ಲದೆ, ನಾನು ಯಾವ ಕಾಂಟೆಂಟು ಬರೀದೆ, ಯಾವ ಸ್ಕ್ರಿಪ್ಟು ಬರೀದೆ, ಏನೂ ಮಾಡಿದೆ, ಬರೀ ಆಕ್ಟಿಂಗ್ ಮಾತ್ರ ಮಾಡಿ ಅಲ್ಲಿ ಮಾತ್ರ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು 3-4 ತಮಾಡ ಮೀಡಿಯಾದಲ್ಲಿ ಯಾವ್ಯಾವ ಕನ್ನಡ ಚಾನಲ್ಸ್ ಇದೆ ಅಷ್ಟು ಕನ್ನಡ ಚಾನಲ್ಸ್ ಎಲ್ಲ ನನಗೆ ಹಾಕ್ತಾ ಇದ್ರು ಅವರು ಕಾಂಟೆಂಟ್ಸ್ಗೆ. ಯಾಕೆ ಅಂತಂದ್ರೆ ಅವ್ರಿಗೊಂದು ಬಿಲೀವ್, ಪಟಾಕಿ ಪೋರಿ ವಾಣಿ ಮ್ಯಾಮ್ ಜೊತೆ ಮಾಡಿದ್ವಿ, ಅದು ಚೆನ್ನಾಗಿ ಓಡ್ತಾ ಇದೆ, ಬಾಯ್ ಬಡ್ಕಿ ಚೆನ್ನಾಗಿ ಓಡ್ತಾ ಇದೆ, ಇವ್ರನ್ನೇ ಇನ್ನೊಂದು ಸಿಂಚು ಮಿಂಚು ಅಂತ ಯಾವುದೋ ಯೂಟ್ಯೂಬ್ ಚಾನಲ್ ಇತ್ತು, ಇದ್ರಲ್ಲಿ ಹಾಕಿ ನೋಡೋಣ, ಅದು ರನ್ ಆಗ್ಬಿಡ್ತು ನಂಬರ್ಸ್. ಸೊ ಇಲ್ಲ, ಇವ್ರದ್ದು ಯಾಕೋ ವರ್ಕ್ ಆಗ್ತಿದೆ, ಇನ್ನೊಂದು ಹಾಕೋಣ ಅಂತ ಹೇಳಿ ಅವ್ರದ್ದು 4 ಯೂಟ್ಯೂಬ್ ಚಾನಲ್ಸ್ ಏನೋ ಇತ್ತು. ಆ 4 ಚಾನಲಲ್ಲೂ ಅವ್ನ ಮ್ಯಾನೇಜರ್ ಯಾವಾಗಲೂ ಅದೇ ಹೇಳೋರು, ಸ್ವಲ್ಪ ಪೇಮೆಂಟ್ ಜಾಸ್ತಿ ಮಾಡಿ ಅಂತ. ನಾನು ಕೇಳಿದ್ರೆ, ಮೇಡಮ್ ನಮ್ಮಲ್ಲಿ ಎಲ್ಲರಿಗಿಂತ ಜಾಸ್ತಿ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ ನಾನು ಬಿದ್ದಂಥ ಟೈಮಲ್ಲಿ 1 lakh ಅಮೌಂಟು ಇಟ್ಸ್ ವೆರಿ ಹ್ಯೂಜ್. 1 ಮಂತಿಗೆ 1 lakh. ಅದ್ರಲ್ಲದೆ ನಾನು ಸಪ್ರೇಟಾಗಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿ ನನಗೆ ಸಿಗ್ತಾ ಇತ್ತು ಅವಾಗ.
ಸೊ ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ವಾಣಿಯವರನ್ನ ಎಲ್ಲೆಲ್ಲಿ ನೋಡ್ಬೇಕು ಅಂತ ಇದೀವಿ ನಾವು, ಎಲ್ಲೆಲ್ಲಿ ಕಾಣಿಸ್ಕೊಳ್ಬಹುದು ನೀವು, ಬಟ್ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ರ? ವಾಟ್ ಇಸ್ ಯುವರ್ ಫ್ಯೂಚರ್ ಪ್ಲಾನ್? ಫ್ಯೂಚರ್ ಪ್ಲ್ಯಾನ್ ಸಿ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ, ಅದು ಯಾವುದೂ ಆಗಲ್ಲ. ನನಗೆ ಯಾವಾಗ ನಾನು ಅವಾಗ ಏನೇನೋ ಬರಿತಾ ಇರ್ತೀನಿ, ಬರೀಬೇಕಾದ್ರೆ ಒಂದ್ಸತಿ ಬರೆದಿದ್ದೆ, ನಮ್ಮ ಬದುಕು ನಡೆಯುವ ರೀತಿಯೇ ಹೀಗೆ, ಸಾವಿರಾರು ಯೋಜನೆ ಹಾಕಿ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿರೋ ಹೆಮ್ಮರಗಳಾಗ್ಬಿಡ್ತೀವಿ. ಆದರೆ ಕುರಿ ಕಾಯುವ ಕೆಲಸದವನೇ ಅವನಿಗೆ ಕೆಲಸ ಇಲ್ಲ ಅಂತಂದರೆ ಅವನು ಇರಲಾರ ಒಂದು ನಿಮಿಷ. ಸೊ ಲೋಕ ಕಾಯೋ ದೇವ್ರು ಸುಮ್ಮನೆ ಇರುವನೆ, ತಲೆ ಕೆಳಗಾಗಿಸಿ ಬಿಡುವ ನೀನೆಲ್ಲ ಯೋಜನೆ ಅಂತ ಅಂದ್ಬಿಟ್ಟು. ಸೊ ಯಾಕೆ ಅಂತಂದ್ರೆ ನಾವು ಅದೇ ಅನ್ಕೊಂತೀವಿ, ನಮ್ಗೆ ನಾವು ಕುರಿ ಕಾಯೋರು ಅಥವಾ ಬೇರೆ ಇನ್ನೊಂದು ಯಾವುದೋ ಕೆಲಸ ಮಾಡೋರು, ನಮ್ಮ ಕೆಲಸ ನಮ್ಗೆ ಇವತ್ತಿಲ್ಲ ಅಂತ ಅಂದ್ರೆ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ, ಬೇರೆ ಇನ್ನೇನು ಹುಡ್ಕಕ್ ಯೋಚನೆ ಮಾಡ್ತೀವಿ. ಇನ್ನು ದೇವ್ರ ಕೆಲಸನ ನಾವು ಕಿತ್ಕೊಂಡ್ಬಿಟ್ಟು ನಾವೇ ಫ್ಯೂಚರ್ ಪ್ಲಾನ್ ಎಲ್ಲ ಮಾಡ್ಕೊಂಡು ನಾವು ಅದ್ ಮಾಡ್ತೀನಿ, ನಾಳೆನೆ ಅದೊಂದು ಈ ಪ್ಲಾನ್ ಮಾಡ್ಬಿಡೋಣ, ಅದ್ ಮಾಡ್ಬಿಡೋಣ, ನಾಡಿದ್ದು ಹಂಗಾಗೋಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ನಾವು 1000 ಪ್ಲಾನ್ ಹಾಕಿದ್ರು ದೇವ್ರು ಕುತ್ಕೊಂಡು ಅದನ್ನು ಉಲ್ಟಾ ಪಲ್ಟಾ ಮಾಡಾಕ್ಬಿಡ್ತೇನೆ. ಸೊ ಹಾಗಾಗಿ ನಾನು ಫ್ಯೂಚರ್ಗೆ ಅಂತ ಅಂದ್ಬಿಟ್ಟು ಇದೇ ಥರ ಪ್ಲಾನ್ಸ್ ಅಂತ ಇಲ್ಲ. ಐ ಆಮ್ ವರ್ಕಿಂಗ್ ಅಂದರೆ ಒಂದಷ್ಟು ಒಳ್ಳೆ ಮೂವೀಸು ಮತ್ತು ಕಾಂಟೆಂಟ್ಸು ಕೂಡ ವಿ ಆರ್ ಕ್ರಿಯೇಟಿಂಗ್. ಅದು ಎಲ್ಲದಕ್ಕಿಂತ ಒಂದು ಸ್ವಲ್ಪ ಬಿಸ್ನೆಸ್ ಮೇಲೆ ಏನಾದರೂ ಬಿಸ್ನೆಸ್ ಇರಲೇಬೇಕು. ನಾವು ಆರ್ಟಿಸ್ಟ್ ಅಂತ ಅಂದಮೇಲೆ ಜೀವನ ಸರ್ವೈವ್ ಆಗಬೇಕು ಅಂತ ಅಂದರೆ ಏನಾದರೂ ನಮ್ಮದು ಸೈಡ್ ಬಿಸ್ನೆಸ್ ಅಂತ ಏನಾದರೂ ಇರಬೇಕು. ಸೊ ಒಂದು ಬಿಸ್ನೆಸ್ ಮಾಡೋಣ ಅಂತ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ, ಇವಾಗ ಸದ್ಯಕ್ಕೆ ಬೇರೆ ಪ್ಲಾನ್ಸ್ ಮಾಡಿದಾಗೆಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ ಅದು. ಸೊ ಹಂಗಾಗಿ ಅದನ್ನ ಮಾಡ್ತಾ ಇಲ್ಲ. ಆಮೇಲೆ ಸ್ವಲ್ಪ ಹೆಲ್ತ್ ಬಗ್ಗೆ ಫೋಕಸ್ಡ್ ಆಗಿದ್ದೀನಿ ಅಷ್ಟೇ. ಹೆಲ್ತು ಯಾಕೆಂದರೆ ಯಾವಾಗಲೂ ಅನ್ನಿಸ್ತಿರುತ್ತೆ ನನಗೆ, ನಾವು ತುಂಬ ಕಷ್ಟ ಬಂತು ಅಂತ ಅಳವಾಗ ಅಥವಾ ಬೇಜಾರಾದಾಗ ಅವಾಗೆಲ್ಲ ಅನ್ಸೋದು ಒಂದೇ, ಡೋಂಟ್ ವೆಟ್ ಯುವರ್ ಐಸ್, ಅದ್ರ ಬದಲು ಸ್ವೆಟ್ ಯುವರ್ ಬಾಡಿ, ಅಟ್ಲೀಸ್ಟ್ ದಟ್ ಗಿವ್ಸ್ ಯು. ಇದು ಸ್ವಲ್ಪ ಉಲ್ಟಾ ಆಗೋಯ್ತು ಅಂದ್ರೆ ಫುಲ್ ಪ್ರಾಬ್ಲಮ್ ಆಗೋಗುತ್ತೆ. ನಿಜವಾಗ್ಲೂ ನಂಗೆ ಅದು ಅನ್ಸುತ್ತೆ, ನಾನು ತುಂಬಾ ಸತಿ ಕೆಲಸ ಇಲ್ಲ ಅಂತನೋ ಅಥವಾ ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಬಿಟ್ಟೋದ್ರು ಅಂತನೋ ಅವ್ರು ಬಿಟ್ಟೋದ್ರು ಅಂತನೋ ಕೊರಗ್ದಾಗ ಅತ್ತಾಗ ಎಲ್ಲ ಅನ್ಸಿರೋದು ಅದು ಒಂದೇ, ಕುತ್ಕೊಂಡು ಕಣ್ಣೀರ್ ಸುರ್ಸೋದಕ್ಕಿಂತ ಬೆವರು ಸುರ್ಸಿದ್ರೆ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ, ದುಡ್ಡು ಬರುತ್ತೆ. ಸೊ ಹಂಗಾಗಿ ಶ್ರಮ ಪಡೋಣ, ದುಡಿಯೋಣ ಅಷ್ಟೇ. ಅಬ್ಸಲ್ಯೂಟ್ಲಿ ನೀವು ಶ್ರಮ ಪಡ್ತಿರೋದು ಇವಾಗ ಕಾಣಿಸ್ಕೊಳ್ತಾ ಇದೆ, ದುಡಿತಿರೋದು ಕಣ್ಣಿಗೆ ಬೀಳ್ತಾ ಇದೆ. ಇದೇ ತರ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ವೆರಿ ಮಚ್ ವಾಣಿ, ಇವತ್ತು ಬಂದಿದ್ದಕ್ಕೆ. ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ತಲೆನಲ್ಲಿ ನನಗಿವಾಗ ಪ್ಲಾನ್ಸ್ ಎಲ್ಲ ಓಡ್ತಾ ಇದೆ. ಓಕೆ, ವಾಣಿ ಅವ್ರು ಹಿಂಗ್ ಮಾಡಿದ್ದಾರೆ ಅಂದ್ರೆ ನಾವು ಕೂಡ ಇದನ್ನೆಲ್ಲ ಮಾಡಬಹುದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವು ಇನ್ಸ್ಪೈರ್ ಮಾಡ್ತೀನಿ ಅಂತ ಕರೆದಿದ್ದಕ್ಕೆ. ಬಟ್ ನಾನ್ ಬಂದಿದ್ದು ಎಷ್ಟೊಂದು ಹೇಳದೆ ನಿಮ್ಗೆ, ಪಾಡ್ಕಾಸ್ಟ್ ಎಲ್ಲ ಬರ್ತಿರೋದೇನು ಸಾಧನೆ ಮಾಡಿಲ್ಲ ಸರ್, ಬರಲ್ಲ ಅಂತ ಹೇಳ್ತಿರ್ತೀನಿ. ಬಟ್ ವೈ ಐ ಕೇಮ್ ಹಿಯರ್ ಇಸ್ ಐ ಲೈಕ್ ಯು ಆಕ್ಚುಲಿ. RJ ಪಲ್ಲವಿ, ನಾವು ಬೆಳಗ್ಗೆ ಎಷ್ಟೊಂದ್ ಸರಿ ರೇಡಿಯೋ ಸಿಟಿ ಸ್ಟೇಷನ್ಸ್ನ ಕೇಳಿ, ಬಿಕಾಸ್ ನಮ್ಗೆಲ್ಲ ನಾವು ಟಿಲ್ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ಮನೆಯಲ್ಲೆಲ್ಲ TV ಇಟ್ಟೇ ಇಲ್ಲ. ಒಂದು ಓದಲ್ಲ ಅನ್ನೋದು ಇನ್ನೊಂದು ಕಾರಣ, ಆದರೆ ಇನ್ನೊಂದು ಆ ಟೈಮಲ್ಲೆಲ್ಲ ಟಿವಿನೆಲ್ಲ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ರೇಡಿಯೋನೇ ನಮ್ಮ ಫ್ರೆಂಡ್ ಅವಾಗ. ಸೊ ನಾವು ಅವಾಗ್ಲಿಂದನೂ ರೇಡಿಯೋ ನಲ್ಲಿ ಬರುವಂಥ ಪ್ರೋಗ್ರಾಮ್ಗಳನ್ನ, ರೇಡಿಯೋದಲ್ಲಿ ಬಂದಂಥ ಪಾಠಗಳನ್ನ ಕೇಳಿ ಬೆಳೆದವರಾಗಿರೋದ್ರಿಂದ ಸೊ ಐ ರಿಯಲಿ ಥ್ಯಾಂಕ್ಫುಲ್ ಟು ಯು. ನಾನು ಇಲ್ಲಿ ಇರಬೇಕು ಅಂತ ನನಗೂ ಎಷ್ಟೊಂದು ಸತಿ RJ ಆಗಿರ್ಬೇಕು ಅನ್ನೋ ಆಸೆ ಇರ್ತಾ ಇತ್ತು. ಬಟ್ ಅಟ್ ಲೀಸ್ಟ್ RJ ಜೊತೆ ಕುತ್ಕೊಳ್ಳೋ ಒಂದು ಆಸೆ ಏನಾದ್ರು ಯೋಚನೆ ಮಾಡಿ. RJ ಹಂಟಿ ನಡೀತಾ ಇದೆ. ಇನ್ನೊಂದು ಕೆಲಸ ಮಾಡ್ಬೇಕು ಅಂದ್ರೆ ಇಲ್ಲಿ ಬರಬಹುದು. ಇವಾಗ RJ ಹಂಟಿ ನಡೀತಾ ಇದೆ, ಪ್ಲಾಟ್ಫಾರ್ಮ್ ಯಾವ್ದಾದ್ರು ಟೈಮ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.